ಈ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಸುಖ ಹೊಂದ್ಬೇಕಂತ ಎಲ್ಲರೂ ಬಡಬಡ್ಕೊಂಡು ಬಾಳೆ ಮಾಡ್ಲಿಕ್ಕೆ ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಬೋದು. ಒಬ್ಬರರ ಇದರಿಂದ ಸುಖ ಹೊಂದಿದಾರೆ, ಒಬ್ಬರರ ಉದಾಹರಣೆ ತೋರಿಸಿ ಇದರಿಂದ ನಾವು ಸುಖ ಹೊಂದಿದೀಪ, ಜನ್ಮ ಸಾರ್ಥಕ ಆತು ನಮ್ಗೆ. ಏನ್ ಮಾಡಿದ್ರು ನೆಮ್ಮದಿ ಇಲ್ರಿ. ಈ ಜಗತ್ತಿನೊಳಗ ಏನ್ ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಭ್ರಮ ಆಗೈತಿ ನಿನಗೆ, ಅದನ್ನ ಮಾಡಿದ್ರೆ ಸುಖ ಸಿಗ್ತೈತಿ, ಇದನ್ನ ಮಾಡಿದ್ರೆ ಸುಖ. ಏನ್ ಮಾಡಿದ್ರು ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ನಿನ್ನೊಳಗ ನೀ ಸುಮ್ಮನೆ ಇದ್ದಾಗ ನಿನಗೆ ಆನಂದದ ಅನುಭೂತಿ ಯಾಕೆ? ಇದು ಹೊಳೆದು ಬಾಳ ಕಠಿಣ ಐತಿ. ಕನಸಿನ ವ್ಯವಹಾರದಿಂದ ಸುಖ ಹೊಂದ್ಬೇಕಂತ ಯಾರು ಇಚ್ಛೆ ಮಾಡ್ತಾರ? ಯಾಕೆ ಮಾಡುದಿಲ್ಲ? ಅದು ಸುಳ್ಳು ಅಂತ ತಿಳ್ಕೊಂಡ್ರಿ. ಹಂಗ ಈ ವ್ಯವಹಾರಕ್ಕೆ ಎಚ್ಚರಿಕೆ ಇದೆಲ್ಲ ಸುಳ್ಳು ಅಂತ ತಿಳ್ಕೊಂಡವ ಇದರಿಂದ ಸುಖ ಹೊಂದ್ಬೇಕನ್ನೋ ಇಚ್ಛೆ ಇರುವುದಿಲ್ಲ ನಾವು. ಇದು ಕನಸಿನಂತೆ ಕೆಟ್ಟ ಹೋಗ್ತೈತಿ ಬಿಡುದು ಅಂತ ತಿಳ್ಕೊಂಡು ಉದಾಸೀನ. ಜನಿಸಿತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಇದು ಕೆಡಲಾರ್ದಂತಹದ್ದು ಯಾವ್ದೈತಿ ಅದು ಸುಖರೂಪವಾದದ್ದು. ಇವಿದಕ್ಕಿದ್ದಂಗೆ ಇರುವುದಿಲ್ಲ. ಈ ಜಗತ್ತಿನ ಯಾವ ವಿಷಯ ವಸ್ತುಗಳು ಇದಕ್ಕಿದ್ದಂಗಿಲ್ಲ, ಬದಲಾವಣೆಯಾಗಿ ವಿಕಾರ ಆಗಿ ನಾಶ ಆಗಬೇಕು. ಇದನ್ನು ಅವಲಂಬಿಸಿಕೊಂಡು ಎಂದು ಸುಖ ಹೊಂದವು. ಸುಖ ಎಂದು ಕೆಡಲಾರದಂಥದ್ದು ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ಸುಖರೂಪ ಐತಿ. ಈ ಬದಲಾವಣೆ ಹೊಂದೋದು ಯಾವುದೋ ಸುಖರೂಪ ಅಲ್ಲ. ಈ ತೋರಿಕೆ ವಸ್ತುಗಳು, ಜಗತ್ತಿನ ವಸ್ತುಗಳು ಯಾವ ಇದಕ್ಕಿದ್ದಂಗಿಲ್ಲ, ಈಗಿಂದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಬದಲಾವಣೆ ಅನ್ನುವಂಥದ್ದು ಅಂದಿಂದ ಅವು ಸುಖರೂಪ ಅಲ್ಲ. ಎಂದೂ ಬದಲಾಗದೆ ಇದ್ದಕ್ಕಿದ್ದಂಗೆ ಯಾವ್ದು ಇರ್ತೈತಿ ಯಾವುದು ಸುಖರೂಪವಾದದ್ದು ವಸ್ತು. ಹಂಗಾರೆ ಬದಲಾಗದೆ ಇದ್ದದ್ದು ವಸ್ತು ಯಾವುದು ಈ ಜಗತ್ತಿನೊಳಗಂದ್ರೆ ಯಾವೂ ಇಲ್ಲ. ಬದಲಾವಣೆ ಹೊಂದುವನ ಯಾವ ಇದ್ದಕ್ಕಿದ್ದಂಗಿರುವಂತಹದ್ದಂದ್ರೆ ನೀನೇ. ನೀ ಇರುವಂಗದ ಇದೆ. ಇದೆಲ್ಲ ತೋರಿಕೆ ಇದ್ದಕ್ಕಿದ್ದಂಗಿರು, ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಇವತ್ತಿನ ನಾಳಿಲ್ಲ, ನಾಳಿದ್ದು ನಾಳಿದಿಲ್ಲ. ನೀ ಅದನ್ನು ಅರಿವು ಯಾವಾಗಲೂ ಐತದ. ಯಾವಾಗಲೂ ಎಲ್ಲವನ್ನು ಅರಿತಕ್ಕಂಥ ಇರು ಏನೈತೆಲ್ಲ ಅದು ಬದಲಾವಣೆ ಆಗಿಲ್ಲ. ಅದ ಸುಖರೂಪ ಆದದ್ದು ಯಾವಾಗಲೂ ಇದ್ದದ್ದು. ಅದು ಇದು ಅರಿವಿಸ್ಕೊಳ್ಳೋದೇನದ ತೋರಿಕೆ, ಅದು ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ಬದಲಾವಣೆಯಾಗಿ ನಾಶ ಆಗಬೇಕು. ಸುಖದ ಲಕ್ಷಣ ಇಲ್ಲ. ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಸುಖರೂಪವಾದಂಥದ್ದು ಯಾವುದೈತಿ ಅದು ಎಂದೂ ನಾಶ ಆಗುವುದಿಲ್ಲ. ಯಾರು ಆ ತಿಳುವಳಿಕೆಯನ್ನು ಮಾಡ್ಕೊಂಡಿರ್ತಾರ ಅವರು ಆರಾಮಿರ್ತಾರೆ. ಜಗತ್ತಿಗೆ ಅವರು ಪೂಜ್ಯಕರ. ಬ್ರಹ್ಮನಿಷ್ಠರು ತ್ರಿಲೋಕ ಜನ ಒಂದರಿರುತ್ತಾರೆ ಅಂತ. ನೀ ರಾಜ ನಿಮ್ಮ ರಾಜ್ಯದಾಗ ಅಷ್ಟ. ಸ್ವದೇಶೀಯ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಜ್ಞಾನಿ ಎಲ್ಲ ಲೋಕದವರಿಗೆ ಪೂಜ್ಯಕ. ತನ್ನಲ್ಲೇ ಅದ ನಿಜವಾದ ಸುಖ ಅನ್ನೋದು ಹೊಳಿಬೇಕಾದ್ರೆ ಬಹಳ ದಿನದ ಅಭ್ಯಾಸ ಬೇಕಿದಕ್ಕೆ. ಕೇಳಿದ್ರು ಹೊಳಿದಿಲ್ಲ, ಓದಿದ್ರು ಹೊಳಿದಿಲ್ಲ, ಬರೆದ್ರು ಹೊಳಿದಿಲ್ಲ. ಭಾಳ ಮಂದಿ ಇದಾರೆ, ಕೇಳಿದವರು, ಓದಿದವರು, ಬರೆದವರು ಭಾಳ ಮಂದಿ ಇದಾರೆ. ಯಾಕಾಗಿಲ್ಲ ಅಂದ್ರೆ ಎಲ್ಲೋ ಒಬ್ಬ ಕೋಟಿ ಜನಗಳಲ್ಲಿ ಒಬ್ಬ. ಯಾಕೆ ಒಳಗೆಲ್ಲ ಗಂಡನಾಗಿ ಇದನ್ನು ಇಟ್ಕೊಂಡ ಹೇಳುವುದು ಮಾಡ್ತಾನೆ. ವಿಷಯದ ವ್ಯವಹಾರನ್ನೆಲ್ಲ ಕೈ ಬಿಟ್ಟು ಅದನ್ನು ಅನುಭವಕ್ಕೆ ತಗೋಬೇಕನ್ನ ಅವ್ರು ಎಷ್ಟು ಮಂದಿ ಇದ್ದಾರೆ. ನಿರಂತರ ಸತ್ಸಂಗ ಬೇಕು ನೋಡ್ರಿ, ಅಂದಾಗ ವಿಷಯದ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಗುತ್ತೆ. ಅದಕ್ಕೆ ಅದು ಸತ್ಸಂಗ ಇದ್ದಾಗ ನಮಗಿದ್ರೆ ವ್ಯಾಮೋಹ ಕಡಿಮೆ ಅಂತ ಬರ್ತದೆ. ಜಡಬುದ್ಧಿ ಜಡಸಂಗ ಮಾಡೋದ್ರಿಂದ ಮಾತಾಡೋದು ಗಟ್ಟಿ ಆಗೈತಿ. ಯಾರು ಆ ಸತ್ಸಂಗತಿಯ ಸಾಧನದ ಮುಖಾಂತರವಾಗಿ ತಮ್ಮ ಸ್ವರೂಪದ ಅನುಭವವನ್ನು ಪಡೆದಿರ್ತಾರೆ ಅವ್ರನ್ನ ಬಿಟ್ಟುಕೊಟ್ಟು ಬಾಕಿದವ್ರ ಕಡೆ ಈ ವಿಚಾರ ಎಲ್ಲಿ ಹುಡುಕಿಯಾದ್ರೂ ನಿಮಗೆ ಸಿಗ್ತದೆ. ಅದಕ್ಕೆ ಅವರ ಸಂಘ ಮಾಡುದು. ಅದಕ್ಕೆ ಸತ್ಸಂಗ ಅಂತಾರ. ನಿಷ್ಠ ಅನುಭವಿಗಳ ಸಂಘಕ್ಕನ ಸತ್ಸಂಗ ಅಂತ. ಸದ್ವಸ್ತುವಿನ ಅನುಭವವನ್ನು ಪಡೆದಂತ ಅನುಭವಿಗಳ ಸಂಘ. ಪಾಶ್ಚಿಮಾತ್ಯ ದರ್ಶನ ಶಾಸ್ತ್ರದಿಂದ ಸಮಾಧಾನ ಶಾಂತಿ ಸಿಗಲಾರ. ಯಾಕೆ? ಒಂದು ಅವಸ್ಥೆಯನ್ನು ಕುರಿತು ಅಷ್ಟೇ ಪರಿಶೀಲನೆ ಮಾಡ್ತಾರೆ ಪಾಶ್ಚಿಮಾತ್ಯ ದರ್ಶನ ಶಾಸ್ತ್ರ.
ಸಮಗ್ರ ದೃಷ್ಟಿಯಿಂದ ಪರಿಶೀಲನೆ ಮಾಡಿದ 3 ಅವಸ್ಥೆಗಳನ್ನು ಕುರಿತು ಪರಿಶೀಲನೆ ಮಾಡುವುದು ನಮ್ಮ ಪೌರ್ವಾತ್ಯ ದರ್ಶನ ಶಾಸ್ತ್ರ. ಪೌರ್ವಾತ್ಯ ದರ್ಶನ ಶಾಸ್ತ್ರದಿಂದ ಮಾನವನಿಗೆ ಸಮಾಧಾನ ಸಿಕ್ಕೈತಿ. ಪಾಶ್ಚಿಮಾತ್ಯ ದರ್ಶನ ಶಾಸ್ತ್ರದಿಂದ ಎಂದೂ ಸಿಗಲಾರದು. ಸಿಕ್ಕಿದ್ರೆ ಭಾರತೀಯ ಋಷಿಮುನಿಗಳಂತೇಳಿ ಯಾಕೆ ಬರ್ತಿದ್ರು ಅವರು? ರಮಣರಂತೇಳಿ ಯಾಕೆ ಬರ್ತಿದ್ರು ಅವರು? ಪೌರ್ವಾತ್ಯರು ಯಾರೇ ಆಗಲಿ ಸುಖ ಶಾಂತಿ ಅಧ್ಯಯನಕ್ಕೋಸ್ಕರವಾಗಿ ಪಾಶ್ಚಾತ್ಯರ ಹತ್ತಿರ ಹೋಗಿಲ್ಲ. ಎಲ್ಲ ಹೊರಗಿನ ಜ್ಞಾನೇಂದ್ರಿಯ ಮರ್ಯಾದೆ ಕಣ್ಣು ಹಚ್ಚಿಬಿಟ್ಟೇವು ನಾವೆಲ್ಲ. ಅದು ಹೀನ ಸಂಸ್ಕಾರ ಬ್ರಹ್ಮನಿಷ್ಠದಿಂದ ಲಾಭ ತಗೊಳ್ಳಕ್ಕೆ ಅವಕಾಶ ಕೊಡುದಿಲ್ಲ ಅದು. ಮತ್ತು ಆ ಕಡೆ ಅದ ಸೆಳುವಿಗೆ ಇಳಿಸ್ತದೆ. ಪರಮುಖ ವೃತ್ತಿ ಏನೈತಿಲ್ಲ ಅಂತರ್ಮುಖಿ ಆಗಿಬಿಡುದಿಲ್ಲ ಅದು. ಮತ್ತು ಹೊರಗೆ ಹಣಿಕೆ ಹಾಕ್ಬೇಕಂತೈತೆ. ವಿಶ್ವದಾದ್ಯಂತ ಎಲ್ಲರದು ಸುಖ ಹೊಂದಬೇಕನ್ನೋ ದೇಹ ಅದ. ಎಲ್ಲರದು ಗುರಿ ಸುಖ ಹೊಂದಬೇಕನ್ನೋ. ಆದ್ರೆ ಅದಕ್ಕೆ ಅನುಗುಣವಾಗಿ ನಾವು ವ್ಯವಸಾಯ ನಡೆಸಿದ್ವಿ. ಕ್ರಮ ತಪ್ಪೇದೆ. ವಿಷಯ ವಸ್ತುಗಳ ಮುಖಾಂತರ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಕ್ರಮ ಹಿಡಿದ್ರು. ಈ ಕ್ರಮದಿಂದ ಹಿಂದ ಮುಂದೆ ಯಾರೂ ಆಗುದು. ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ಕೊಂಡು ವಿಷಯದಿಂದ ಸಂಪರ್ಕ ಭೋಗ ಮಾಡಿ ಸುಖ ಹೊಂತೇನೆ ಅನ್ನೋನು ಇಲ್ಲಿವರೆಗೂ ನಾವು ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಸುಖಿಗಳಾದವರೆಲ್ಲ ವಿಷಯದಿಂದ ಸಂಪರ್ಕ ಭೋಗದ ಗೊಡವೆಯನ್ನು ಕೈ ಬಿಟ್ಟು ತಮ್ಮೊಳಗೆ ತಾವು ನೋಡ್ಕೊಂಡು ಆನಂದವನ್ನು ಹೊಂದ್ಯಾರ. ಸುಖ ಹೊಂದಕ್ಕೆ ಯಾವ ಇಂದ್ರಿಯಗಳು ವಿಷಯಗಳ ಅವಶ್ಯಕತೆ ಇಲ್ಲ. ಜಗತ್ತಿನ ಸಾಮಾನು ಅವಲಂಬಿಸ್ಕೊಂಡು ಸುಖ ಹೊಂತೇನೆ ಅನ್ನೋದು ಅದು ಒಂದು ಭ್ರಮಾನ. ಕರ್ಮ ಮಾಡಿ ಸುಖ ಹೊಂತೇನೆ ಅನ್ನೋದು ಒಂದು ಭ್ರಮಾನ. ಏನು ಮಾಡಿದ್ರು ನಾಮರೂಪ ಕ್ರಿಯೆ ಹಿಡ್ಕೊಂಡ ನೀನು ಕಲ್ಪಿತ ನಾಮರೂಪ ಕ್ರಿಯೆಗಳನ್ನ ಹಿಡ್ಕೊಂಡ ಸುಖ ಹೊಂದಬೇಕು ಅನ್ನೋದು ತಿಳ್ಕೊಂಡು ಇರ್ಬೇಕಾಗೈತಿ. ಏನಾರು ಮಾಡ್ಬೇಕಾಗೈತಿ. ಇದು ಮಾಡ್ಬೇಕಾಗೈತಿ. ನೀವು ಇಲ್ಲಿ ತನಕ ಮಾಡ್ಕೊಂತ ಬಂದಿರಲ್ಲ. ಏನ್ ದೊಡ್ಡ ಕರ್ಮ ಮಾಡಿದ್ರೆ ಇದಾಗೋದಿಲ್ಲ. ಸಾಮಾನ್ಯ ದಶೆಯಿಂದ ಬಡದಾಡಿ ಸಾಯುದು. ನಿದ್ರಿ ಕಡೆ ಲಕ್ಷ ಪೂರೈಸಿ ನೋಡಿದ್ರೆ ನೀವು ಹಗಲಿ 12 ತಾಸು ಮಾಡಿದ್ದು ಏನು ಉಪಯೋಗ ಬರ್ತದೆ? ಯಾವುದು ಉಪಯೋಗ ಬರುದು? ನಿನಗೆ ಉಪಯೋಗ ಬರೋದು ನೀನಾರ ಗಳಿಸಿದ್ದೇನೆ. ನೀ ಗಳಿಸಿದ ವಸ್ತುಗಳು ಆರಾಮಿರಕ್ಕೆ ಉಪಯೋಗ ಬಂದ ನೋಡ್ಕೊ. ಎಷ್ಟು ಗಳಿಸಿರ ಏನು ಬಾತಿಗೆ ಬಾರದ ವಸ್ತುಗಳನ್ನು ಎಷ್ಟು ಗಳಿಸಿರ ಏನು ಆಗ್ಬೇಕಾಗಿತ್ತು? ಎಲ್ಲ ವ್ಯರ್ಥ. ಅದಕ್ಕಾಗಿ ಸುಳ್ಳ ವ್ಯರ್ಥ ವೇಳೆ ಕಳೆದಲ್ಲ ನಿನ್ನ ಆವಿಷ್ಯದ ವೇಳೆಯನ್ನು. ಮಣ್ಣು ಗಳಿಸಿ ಏನು ಮಾಡವ? ಮಣ್ಣು ಗಳಿಸಿ ಏನು ಮಾಡವ? ಅಧಿಕಾರ ಗಳಿಸಿ ಏನು ಮಾಡವ? ಮಾನ ಮರ್ಯಾದೆ ಗಳಿಸಿ ಏನು ಮಾಡವ? ಗಳಿಸಿದವ್ರು ಏನಾಗ್ಯಾರ ನೋಡ್ಕೊಂಡು ನೆಮ್ಮದಿಯಿಂದ ಅದಾರ ನಾವು. ಹೊರಗಿನ ವಿಷಯ ವಸ್ತುಗಳಿಂದ ಸುಖ ಹೊಂದಬೇಕಂತ ಪ್ರಯತ್ನ ಮಾಡ್ಲಿಕ್ಕೆ ಹತ್ತಿ ಎಷ್ಟು ತಲೆಮಾರುಗಳು ಆದವು. ಈಗ ಎಲ್ಲರಿಗೂ ಬೇಕಾದಂತ ಸುಖ ಎಲ್ಲರಿಗೂ ಗೊತ್ತಾಗೈತಿ. ಅದು ಎಲ್ಲಿ ಗೊತ್ತಾಗೈತಿ ಅನ್ನೋದನ್ನ ನಾವು ನೆನಪಿಗೆ ತಗೊಳಕ್ಕಾಗ. ಯಾವಾಗ ಗೊತ್ತಾಗೈತಿ? ಈ ಜಗತ್ತಿನ ಭಾವ ಬರೋಕ್ಕಿಂತ ಮೊದಲೇ ಅದು ಗೊತ್ತೈತಿ. ಆನಂದದ ನೆನಪು ಮಾಡ್ಲಿಕ್ಕೆ ಈ ಜಗತ್ತಿನ ಸಂಬಂಧನ ಬೇಕಾಗಿಲ್ಲ. ಸುಖ ತನ್ನೊಳಗೆ ಅನುಭವಕ್ಕೆ ಬರುವಂತ ಸ್ಥಿತಿ ಅದು. ಹೊರಗೆ ಹುಡುಕಿದ್ರೆ ಅದು ಸಿಗುದಿಲ್ಲ. ಎಷ್ಟು ಜನ್ಮ ಹುಟ್ಟಿ ಹುಡುಕಿದ್ರು ನಿನಗದು ಸಿಗುದಿಲ್ಲ. ಸುಖ ಯಾವುದಾದ್ರೂ ವಿಷಯ ಅಲ್ಲದು, ವಸ್ತು ಅಲ್ಲದು. ಬಾಹ್ಯ ಜಗತ್ತಿನ ವಸ್ತುಗಳು ಯಾವುವು ಸುಖವನ್ನು ಕೊಡುವಂಥವುಗಳಲ್ಲ. ಇಷ್ಟೆಲ್ಲ ಬಿಚ್ಚಿ ಹೇಳಿರೂ ಅದ್ರ ಕಡೆ ವ್ಯಾಮೋಹ ಹೋಗಲ್ಲ ನಮ್ಗೆ. ಅದರಲ್ಲಿ ವ್ಯಾಮೋಹ ಯಾಕೆ ಅಂತ ಜನಸಂಘ ಮಾಡಿ 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 ಅದರಲ್ಲಿ ಆಸಕ್ತಿ ಉಂಟಾಗಿದೆ. ಅದಕ್ಕೆ ವಿಷಯಾಸಕ್ತಿ ಜನರು ಕೂಡ ಗೆಳೆತನ ಮಾಡಕ್ಕೆ ಹೋಗ್ಬೋದು. ಶಾನೆ ಅದಾವ. ಹಳೆ ಸುದ್ದಿ ತೆಗಿಯವ್ರು ಬೆನ್ನು ಹತ್ತಕ್ಕೆ ಹೋಗ್ಬಾರ್ದು. ಒಳ್ಳೆ ಬರೀ ಅದ ಸುದ್ದಿನ ಮಾತಾಡ್ಬೋದು. ಮತ್ತೊಂದು ಹೆಸನೇ ಇಲ್ಲ. ಎಲ್ಲವನ್ನು ಮೀರಿರ್ತಕ್ಕಂಥ ಸುಖವನ್ನು ಹುಡುಕೋದ್ರಲ್ಲಿ ಶ್ರೇಷ್ಠತೆ ಇದೆ. ಸುಖವು ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಸುಖ ಎಲ್ಲಿದೆ ಅನ್ನೋದು ಗೊತ್ತಿರ್ಲಿಕ್ಕೆ ಏನೇನೋ ಮಾಡ್ಲಿಕ್ಕೆ ಹಾಕ್ಬಿಟ್ಟು ಯದ್ವಾ ತದ್ವಾ ಕರಿಷ್ಯತಿ ಯದ್ವಾ ತದ್ವಾ ಭವಿಷ್ಯತಿ ಅಂತ. ನೀನು ಯದ್ವಾ ತದ್ವಾ ಮಾಡ್ಕೊಂತ ಹೊಂಟಿ, ಅದಕ್ಕೆ ಯದ್ವಾ ತದ್ವಾ ಹಾಕೊಂಡು ಕುಂದೈತಿ. ಆರಾಮಿನ ಭಾವ ಬರ್ಲಿಕ್ಕೆ ಯಾವ ವಿಘ್ನಗಳು ಬರ್ತಾವ ಅವನ್ನೆಲ್ಲ ದೂರ ಮಾಡ್ಕೋತ ಕೂತ್ರೆ ಆರಾಮಿನ ಭಾವದಾಗ ಇರಕ್ಕೆ ಬರ್ತೈತಿ.
ಏನು ಆರಾಮಿನ ಅನುಭವ ಬರುವಂತ ಮಾಡಿದ್ದೂನ ಇವು ಕಲ್ಪನೆಗಳು. ಈ ಕಲ್ಪನೆಗಳನ್ನೆಲ್ಲ ಸರಿಸಿ ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆನಂದದ ಅನುಭವ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತದೆ. ಏನು ಇದೇ ಅಭ್ಯಾಸ ಮಾಡೋದು. ಧ್ಯಾನ ಕೂಡುದು ಅಂದ್ರೆ ಇದೆ, ಕಲ್ಪನಾರಹಿತ ಆಗಿ ಇರುವಿನ ಅನುಸಂಧಾನ ಮಾಡೋದು. ವಿಷಯ ಇರ್ಲಿ ಇರದೇ ಇರ್ಲಿ ಆರಾಮಿರ್ಲಿಕ್ಕೆ ಬರ್ತದಲ್ಲ. ಆರಾಮಿರ್ಲಿಕ್ಕೆ ವಿಷಯ ವಸ್ತುಗಳು ಅವಲಂಬಿಸ್ಕೊಂಡಿಲ್ಲ, ವಿಷಯ ವಸ್ತುಗಳು ಬೇಕಾಗಿಲ್ಲ. ಹೌದು, ಆರಾಮ ಯಾವ ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತ. ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಆರಾಮ ಸ್ವತಂತ್ರವಾದದ್ದು. ಏನು ವಿಷಯ ವಸ್ತುಗಳಿಂದ ಬೇಕಾದಷ್ಟು ಧೋಕಾ ತಿಂದ್ರು ಅದರಲ್ಲಿ ಸುಖ ಇಲ್ಲ ಅನ್ನೋದು ಹೊಳಿವಲ್ಲ ನಮಗೆ. ಸುಖ ಸ್ವತಂತ್ರವಾದದ್ದು, ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ಅದನ್ನು ನಾವು ಮರ್ತಂಗಾಗಿದ್ದೇವೆ. ನೆನಪು ಮಾಡ್ಕೊಂಡಿರುವುದು ಅಷ್ಟೇ ಕೆಲಸ. ಅನುಭವಗಳ ನೆನಪಿಗೆ ತಂದು ಕೊಡ್ತಾರೆ, ನೆನಪಿಗೆ ತಂದುಕೊಂಡು ಇರೋ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ವಿಷಯದಿಂದ ಆರಾಮ ಇಲ್ಲ ಅನ್ನೋ ದಶಿಂದ ದಿನಾಲು ಊರು ಹಿರಿಯರನ್ನೋರು ಇದ್ರ ಬಗ್ಗೆ ಹೇಳೋದು ಕೇಳೋದು ಯಾಕೆ ಮಾಡಬಾರ್ದು? ಇದೇ ಅಭ್ಯಾಸ ಅಂದ್ರೆ ಸತತ ಅಭ್ಯಾಸ, ಇದೇ ಸಾಧನ ಅಂದಾಗ ನಮಗಿದ ಮ್ಯಾಗಿನ ಯಾವ ಕಡಿಮೆ ಬೇಕು. ಮಾನವ ತನ್ನ ಬಿಟ್ಟು ಎರಡನೇ ಕಡೆ ನೋಡಿದ್ದ ಮೊದಲನೇ ಅಪರಾಧ. ಆಧುನಿಕ ಮಾನವ ಎಲ್ಲಾ ರೀತಿಯಿಂದಲೂ ಅದ್ಭುತ ಪ್ರಯತ್ನ ಮಾಡತ್ತಾನ ಸುಖ ಹೊಂದಬೇಕಂತ. ಆದ್ರೆ ಈ ಸಮಾಧಾನ ಶಾಂತಿ ಸಿಗಲಿಲ್ಲ. ನಿನ್ನೊಳಗ ಅದ ಆರಾಮ್ ಅನ್ನೋ ದಶಿಂದ ಅದನ್ನು ನೆನಪಿಗೆ ತಂದು ಕೊಡೋ ದಶಿಂದ ಅಧ್ಯಾತ್ಮ ವಿಷಯ. ನಿದ್ರೆ ಆರಾಮ್ ನಿಮ್ಮನ್ನು ಬಿಟ್ಟು ಎಲ್ಲಾರ ಹೋಗೈತೇನ? ಅದು ಹೋಗೈತೇನ? ಅದು ಎಲ್ಲಿ ಇಲ್ಲ, ಇದಕ್ಕಿದ್ದಂಗೆ ಐತದ. ಅದ್ರ ಕಡೆ ಲಕ್ಷ ಕೊಟ್ಟಿಲ್ಲ, ಅದಕ್ಕೆ ಅನುಭವ ಕೊಡುದಿಲ್ಲ. ಇದ್ದದ್ದು ಬಿಟ್ಟಿಲ್ಲ, ಅದ್ರ ಕಡೆ ಲಕ್ಷ ಕೊಟ್ರೆ ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಿಯಲ್ಲಿ ಸಿಗ್ಬೇಕ್ರಿ. ತಿಳಿಯುವುದಂದ್ರೆ ಏನ್ರಿ? ಆ ಪ್ರಕಾರವಾಗಿ ಇರುವುದಂತ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆನ ಇವನು ಮೋಹಕ್ಕೆ ಹಾಕಿದ್ರು. ಯಾರು ಹೇಳಿದ್ರು ನಿಮ್ಗೆ ಸುಖ ಕೊಡ್ತೇವೆ ಅಂತ? ನೀನ ಕಲ್ಪಿಸ್ಕೊಂಡ್ಬಿಡ್ತೇವೆ. ಜಗತ್ತಿನ ವಸ್ತುಗಳು ಯಾವುವು ನಾವು ಸುಖ ಕೊಡ್ತೇವೆ ಬಾ ನಿಮ್ಗಂತ ಆಮಂತ್ರಣ ಕೊಟ್ಟಿಲ್ಲ, ಕರೆದಿಲ್ಲ ಅವನಿಗೆ. ನೀನ ನಿನ್ನ ತಪ್ಪು ತಿಳುವಳಿಕೆಯಿಂದ ಅವು ಸುಖರೂಪ ಅಂತ ತಿಳ್ಕೊಂಡು ಅವುಗಳು ಬೆನ್ನು ಹತ್ತಿ, ಅವು ಸುಖರೂಪ ಆಗಿದ್ರೆ ಇಲ್ಲಿ ತನಕ ಅವುಗಳು ಬೆನ್ನು ಹತ್ತಿದ ಅವನು ಹೊಂದಿದವ್ರು ಯಾರು ಸುಖ ಹೊಂದ್ಯಾರ? ಏನ್ ಈ ತಪ್ಪು ತಿಳುವಳಿಕೆನ ನಮ್ಮನ್ನೆಲ್ಲ ಮೋಹಕ್ಕೆ ಹಾಕ್ಬೇಕು. ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿರ್ತೇವೆ. ಇಂದ್ರಿಯಗಳಂದ್ರೆ ಇದೆ, ಇಂದ್ರಿಯಗಳ ಸಮೂಹ ಇದೆ ಕುಜ್ಞಾನ, ಇಂದ್ರಿಯಗಳ ಗ್ರಹಮಂತ್ರ ಇದೆ, ಕೆಟ್ಟ ಜ್ಞಾನ ಇದೆ. ಊರು ಸಬರಿಗಾಗಿ ಉಳಿದವಾದ. ಹೌದು, ಇಂದ್ರಿಯಗಳ ಬೆನ್ನು ಹತ್ತಿ ಸಮಾಧಾನ ಶಾಂತಿ ಕೆಡಿಸ್ಕೊಂಡು. ಇಂದ್ರಿಯಗಳ ಸಮೂಹ ಬಲಾಢ್ಯವಾದದ್ದು. ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿಕರ್ಷತಿ ಅಂತ. ಇದು ಇಂದ್ರಿಯಗಳು ಏನದವ, ಎಂಥ ವಿದ್ವಾನನ್ನು ಸುಧಾ ಅದು ಮೋಹಕ್ಕೆ ಆಗ್ತದೆ. ಬಲಿಗೆ ಹಾಕಿಬಿಡ್ತಾವ. ಅದರಿಂದ ಪಾರಾಗೋದು ಭಾಳ ಕಠಿಣ ಅದು. ವಿಷಯದ ಆಶಾ ಸಂಬಂಧ ಎಷ್ಟರ ಪಾಪ ಮಾಡಿ ಎಷ್ಟರ ಹೀನ ಜನ್ಮಗಳನ್ನ ಹೊಂದಬೇಕಂತ ಮಾಡಿವೆ. ಈ ಜಗತ್ತು ಆಕಾಶದಲ್ಲಿ ಚಿತ್ರದಂತೆ ಭ್ರಾಂತಿ ರೂಪವಾಗಿದೆ. ಹೌದು, ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುತ್ತದೆ. ಮಠಮಾನ್ಯದವ್ರ ಕೆಲಸ ಯಾವುದು ಅಂದ್ರೆ ಭ್ರಾಂತಿ ನಿರಸನ ಮಾಡೋದು, ಮತ್ತಟ್ಟು ಭ್ರಾಂತಿ ಗಟ್ಟಿಗೊಳಿಸೋದಲ್ಲ. ಇದನ್ನು ಬಿಟ್ಟುಕೊಟ್ಟು ಭ್ರಾಂತಿ ಬೆಳೆಸ್ಕೊಂತವಾದ್ರೆ ಯಾವುದು ಸೃಷ್ಟದ ಅದು ನಾಶಕತೆ. ಯಾವುದು ನಾಶವಂತದ ಅದು ದುಃಖ ರೂಪ. ಏನ್ ಈ ಜಗತ್ತೆ ಯಾಕೆ ಮಾಡೋಲ್ರಿ? ನಿನ್ನ ಯಾರು ಮಾಡಿದ್ರು? ನೀ ಸೃಷ್ಟಿ ಪದಾರ್ಥನ ಯಾರ ಮಾಡಿದ್ದ? ನಿನ್ನ ಯಾರು ಮಾಡಿದ್ರು? ಶರೀರ ಮಾಡಿರ್ಬೋದು ತಯಾರ, ನಿನ್ನ ಯಾರು ಮಾಡ್ಯಾರ?
ನೀ ಅಂದ್ರೆ ಯಾರು? ಕೆಡಲಾರಂತ ವಸ್ತು ನೀನು. ಈ ಸೃಷ್ಟಿ ಪದಾರ್ಥ ಎಲ್ಲ ಕೆಟ್ಟು ಹೋಗ್ತವು. ಈ ಶರೀರ ಮಾಡ್ಯಾರಂತೀಯಲ್ಲ, ಶರೀರ ಇದಕ್ಕಿದ್ದಂಗಿರುವುದಿಲ್ಲ, ಅದು ನಾಶ ಆಗುತ್ತೆ. ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ, ಅದು ಯಾವಾಗಲೂ ಇದು ವಸ್ತು ನೀನು. ಅದಕ್ಕೆ ಸದ್ವಸ್ತು, ಕೆಡಲಾರದಂಥ ವಸ್ತು. ಅಸಾರ ವಸ್ತುವಾದ ದೃಶ್ಯ ಸಂಸಾರವನ್ನು ವಿಚಾರ ಮಾಡುವುದರಿಂದ ಏನೂ ಲಾಭವಾಗಲ್ಲ, ಇದ್ರಾಗ ಏನೂ ಲಾಭ ಇಲ್ಲ. ಇದೆಲ್ಲ ತೋರಿ ಎಡಗ್ತದೆ. ಅದಕ್ಕೆ ನಿಜವಾದ ಸುಖ ದೃಶ್ಯಕ್ಕೆ ವಿಲಕ್ಷಣವಾಗುತ್ತದೆ. ನಾವು ದೃಶ್ಯದೊಳಗಿನ ನೋಡ್ಕೋತ ಕೂತ್ರೆ ಈ ಸುಖದ ಅನುಭವ ಎಂತಾವ? ಅದಕ್ಕೆ ದೃಶ್ಯ ವಿಲಕ್ಷಣ ಕೊಡಬೇಕು ಅಂತೇಳಿ. ಈ ದೃಶ್ಯ ಭಾವ ಎಲ್ಲ ಅಡಗಬೇಕಂದ್ರೆ ಇಂದ್ರಿಯಗಳ ಮನಸ್ಸಿನ ವ್ಯಾಪಾರ ಬಂದ್ ಮಾಡಿದಾಗ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಲಿಕ್ಕೆ ಬರ್ತದೆ. ಬರೇ ಇಂದ್ರಿಯಗಳಿಗೆ ಗೋಚರ ಆಗುವುದು, ಮನಸ್ಸಿಗೆ ಗೋಚರ ಆಗುವುದು ಎಲ್ಲ ಇದು ಬಹಿರ್ಮುಖರುತಿ ದೃಶ್ಯ. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣ ಆಗಬೇಕಾದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅತ್ಯವಶ್ಯ. ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಲಿಕ್ಕೆ ಬರ್ತದೆ. ಅದಕ್ಕೆ ಕ್ಷಮೆ ಬೇಕು, ಅಂದ್ರೆ ಮನೋನಿಗ್ರಹ ಆದ್ರಾಗ ಇಂದ್ರಿಯ ನಿಗ್ರಹ ತಾನೇ ಆಗ್ತದೆ. ಅವಾಗ ದೃಶ್ಯ ವ್ಯವಹಾರ ಎಲ್ಲ ಅಡಿಗೆ ಹೋಗ್ಬೇಕು. ದೃಶ್ಯ ಎಲ್ಲ ಅಡಿಗಿನ ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ತನ್ನ ಮೂಲ ಇರುವಿನ ಅನುಭವ ಮಾಡ್ಕೊಳಕ್ ಅದಕ್ಕೆ ಬರ್ತದೆ. ವಿಷಯ ಭೋಗ ಮಾಡೋ ಲಾಲ್ಸ ಯಾವಾಗ ಕ್ಷೀಣಕೈತಿ ನೋಡ್ರಿ, ಅವಾಗ ಅಂತಃಕರಣ ಶಾಂತಿ ಅನ್ನೋದೈತಿ. ಒಳಗೆ ಭೋಗ ಲಾಲ್ಸ ಇತ್ತಂದ್ರೆ ಸಮಾಧಾನ ಶಾಂತಿ ಹೆಂಗಿರ್ತೈತೆ? ಉದಾಹರಣೆ ಸಣ್ಣವಿದ್ದಾಗ ಯಾವ ವಿಷಯ ಭೋಗ ಲಾಲಸ ಇದ್ದಿದ್ದಿಲ್ಲ, ಅವಾಗ ಆರಾಮನ ಇದ್ದಿ. ಏನ್ ತಿಳಿಬೇಕ್ರಿ ಸಾಮಾನ್ಯ ಜನರಿಗೆ? ಇಡೀ ಜನ್ಮನ ಇದ್ರೊಳಗೆ ಕಳೆದ್ರೆ ಏನಾರ ಹತ್ತಿದ್ರು ಇಲ್ಲ. ಇಂದ್ರಿಯ ರೂಪಿ ಶತ್ರುಗಳಿಂದ ವಿಜಯ ಆಗುವುದೇನು ಸಾಮಾನ್ಯ ಕೆಲಸ? ಅತ್ಯಂತ ಕಠಿಣದ. ಶಾಲೆ ಕಲಿಸ್ಬಿಟ್ಟೇವ ಅದನ್ನು ಬಿಡುವುದು ಬಹಳ ಕಠಿಣ. ಕಲಿಯುವುದು ಹಗರಾತ್ರಿ, ಅದರಿಂದ ಕಡೆಕಾಗೋದು ಬಹಳ ಕಠಿಣ. ನೊಣ ಸುಂಬಳದಾಗ ಸಿಕ್ಕಿಂದ ಅದರಿಂದ ಪಾರಾಗೋದು ಸಾಧ್ಯನೇ ಇಲ್ಲ, ಬಹಳ ಕಠಿಣ. ಅಲ್ಲೇ ಬಿದ್ದು ಸತ್ತು ಹೋಗ್ತದೆ. ನೊಣ ಸುಂಬಳದಾಗ ಬಿದ್ದು ಸತ್ತು ಹೋದಂಗೆ ವಿಷಯ ಭೋಗದಾಗ ಬಿದ್ದು ಅದರಾಗ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಇಂದ್ರಿಯ ರೂಪಿ ಶತ್ರುಗಳಿಂದ ವಿಜಯ ಆಗುವುದು ಅತ್ಯಂತ ಕಠಿಣ. ಮನಸ್ಸಿನ ವಿಜಯವನ್ನು ನಾವು ಸಾಧಿಸದೆ ಹೋದರೆ ವಾಸನಾದಿಗಳ ಹೃದಯದಲ್ಲಿ ಬೇತಾಳದಂತೆ ಕುಣಿದಾಡುತ್ತಿರಬಹುದು. ಅವುಗಳ ಹಾವಳಿ ಹೆಚ್ಚಾಗಿಬಿಡ್ತೈತಿ. ಅದಕ್ಕೆ ಸರಿಯಾದ ರೀತಿಯಿಂದ ವಿಚಾರ ಮಾಡಿ ಅವನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರಮಾತ್ಮ ತತ್ವವನ್ನು ಸರಿಯಾಗಿ ಅಭ್ಯಸಿಸದಿದ್ದರೆ ಈ ಜಗತ್ತಿನ ಸತ್ಯತ್ವವನ್ನು ನಿರಾಕರಣೆ ಮಾಡುವುದು ಅಸಾಧ್ಯವಾಗುವುದು. ಅವರು ಸರಿಯಾಗಿ ಇದನ್ನು ಚಂದ ಕೇಳಿ ಅದನ್ನು ಅನುಭವ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದ ಸುಖರೂಪ ಐತಿ, ಇದ ಖರೆ ಅನ್ನೋ ತಿಳುವಳಿಕೆ ಗಟ್ಟಿ. ಇದನ್ನ ಅಲ್ಗಳಕ್ಕಾಗುದಿಲ್ಲ. ಇದ್ರ ಬೆನ್ನು ಹತ್ತಿ ತಿರುಗಿ ಪಾಳೆ ಬರ್ತದೆ. ಬೇಕಾದಂತ ಆಪತ್ತು ಬಂದಂದ್ರು ದುರ್ಮಾರ್ಗವನ್ನು ಹಿಡಿಬಾರ್ದು. ಹೌದು, ಬೇಕಾದಂತ ಅನ್ಯಾಯವನ್ನು ಮಾಡಕ್, ಯಾರಿಗೂ ಪೀಡಾ ಕೊಡಕ್, ಮೋಸ ಮಾಡಕ್ ಹೋಗ್ಬಾರ್ದು, ತುಡುಗು ಮಾಡೋದು ಮಾಡಕ್ ಹೋಗ್ಬಾರ್ದು. ಮತ್ತೆ ಅಧೋಗತಿಗೆ ಹೋಯ್ತದೆ. ಭಾಳ ಹೀನ ಸ್ಥಿತಿ ಬರ್ತದೆ. ಪೂಜೆ ಮಾಡೋರು, ಮಂತ್ರ ಅನ್ನೋರು, ಕಾಮ ಕ್ರೋಧಾದಿಗಳು ಕಡಿಮೆಗೆ ಅವನು ನೋಡ್ಕೊ ಕೇಳ್ರಿ ಅವ್ರು ಪೂಜಾವನ. ಬಹಿರಂಗ ಪೂಜೆಗೂ ಸದ್ಗುಣಗಳನ್ನು ಅಳವಡಿಸ್ಬೋದಕ್ಕೂ ಯಾವ ಸಂಬಂಧ ಇಲ್ಲ. ವಿವೇಕದಿಂದ ನಮ್ಮಲ್ಲಿ ಅವು ಬರ್ತಾವೆ ಸದ್ಗುಣಗಳು. ಹೊರಗಿನ ಬಾಹ್ಯ ಗಂಟೆ ಬಾರಿಸೋದ್ರಿಂದ, ಧೂಪ ದೀಪ ಹಾಕೋದ್ರಿಂದ, ಪತ್ರಿ ಪುಷ್ಪ ಏರಿಸೋದ್ರಿಂದ ಸದ್ಗುಣಗಳು ಬರ್ತವೆ. ಜಡವಾದದ್ದನ್ನು ಪೂಜೆ ಮಾಡಿದ್ರೆ ಎದಕ್ಕೆ ಬರ್ತದೆ? ಯಾವ ಲಾಭನೂ ಇಲ್ಲ. ಅದನ್ನ ಮಾಡಬಾರ್ದು ಅಂತ ಅನುಭವಗಳು ಹೇಳ್ಯಾರ. ಮಾಡೋದು ಬಿಟ್ಟು ಪಾಪ ಬರ್ತದೆ, ಹೊರ ಕೆಟ್ಟಿದ್ದು ಬಿಡ್ರಿ ಅಂತ ಇಷ್ಟ
ನಂಬಿಕೆ ಇಟ್ಟು ಹೇಳಿದ್ರು ಬಿಡಾಕ್ತಾ ಇರಲಿಲ್ಲ, ಬರಸಿಟ್ರು ಅದ್ರ ಮೇಲೆ ನಂಬಿಕೆ ಇಲ್ಲ. ಪರಮಾತ್ಮನ ಯಥಾರ್ಥ ಪ್ರಾಪ್ತಿಯ ಹೊರತು ಅವಿದ್ಯಾ ನದಿಯನ್ನು ದಾಟ್ಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಇಲ್ಲ ಸ್ವಲ್ಪ ಉಳಿಲಿ ಅನ್ನೋದಷ್ಟಿಂದ ಇಷ್ಟೆಲ್ಲ ಓದುದು ಹೇಳುದು ಕೇಳುವುದು ಬೇಕಾಗೈತೆ. ಇದರಾಗಿನ ಸ್ವಲ್ಪ ಹೊಳೆದ್ರೆ ಇಷ್ಟೆಲ್ಲ ಹೇಳುದು ಕೇಳೋದು ಅವಶ್ಯಕತೆ ಇಲ್ಲ. ಏನ್ ಅಜ್ಞಾನ ಹೊಳಿಬಿಡುವುದು ಮತ್ತು ಮೋಹಕ್ಕೆ ಹಾಕು. ಕಲ್ಪನಾ ರೂಪದಿಂದ ಉತ್ಪನ್ನವಾದಂತಹ ಜಗತ್ತು ದೀರ್ಘಕಾಲದ ಇದು ಒಂದು ಕನಸು. ಇದು ಕನಸನ ಅದ, ಇದು ಖರೆ ಅಲ್ಲ. ಸ್ವರೂಪ ಚಿಂತನಕ್ಕಿಂತಲೂ ಹೆಚ್ಚಿನ ಲಾಭ ಎದರಿಂದನೂ ನಮಗೆ ಸಿಗುತ್ತದೆ. ನಿಜವಾದ ಸುಖ ಎಲ್ಲಿದೆ ಅನ್ನೋದು ಖಾತ್ರಿ ಮಾಡ್ಕೊಳ್ಳಿಕ್ಕೆ ನಿರಂತರ ನಾವು ಪ್ರಯತ್ನ ಮಾಡಬೇಕು. ಒಂದೊಂದು ದಿವಸ ಅಂದ್ರೆ ಒಂದೊಂದು ಜನ್ಮ ಇದ್ದಂಗೆ. ಇದು ಈ ಎಚ್ಚರಿಕೆ ಅವಸ್ಥೆ ಒಂದು ಜನ್ಮ ಇದ್ದಂಗೆ. ಈ ಎಚ್ಚರಿಕೆ ಅವಸ್ಥಾದಿಂದ ಕೊರತೆ ಆಗದಂಗೆ ಏನ್ ಮಾಡ್ಕೊಂಡೆವು, ಮತ್ತು ಕೊರತೆನ ಹೌದಿಲ್ಲ. ವಿಷಯದ ವ್ಯಾಮೋಹಕ್ಕೆ ಬಿದ್ದ ತೀರ್ತ್ರಿ ಕಾಳಕ್ ಬರುದು. ನಾವು ಹೊತ್ತುಗಡೆಯಾಗ ಬಂದು ಕುಂಡ್ರಾಗುತ್ತೇವಿ, ಚಂದಕ್ಕದು ಬಂದು ಕೂತ್ರ ತಿಳಿದಿಲ್ಲ. ಮನ್ಕ ಧ್ಯಾನಕ್ಕೆ ಕೂಡ್ತೇವಂತ ಸುಳ್ಳ, ಚಂದಕ್ಕೆ ಧ್ಯಾನಕ್ಕೆ ಕುಂತ್ರ ಹತ್ತೈತಿ. ಮನ್ಕಾಲ್ ಪಾಟಿ ಗಟ್ಟಿ ಕಟ್ತಾವ, ಮುಕ್ಕಳಿಗೆ ಗುಡಿ ಕಟ್ತೈತಿ. ಹಂಗ ಹಳ್ಳಿ ಅಂಡಿಗೆ ಮ್ಯಾಗ ಲಗ ಹೊಡ್ಯಾಗದು ಕೆಲಸ ಆಗುದಿಲ್ಲ. ಶರೀರದ ಹಂಗ ಹರಿದು ಕುಂತಾಗ ಇದರ ಅನುಭವ ಮಾಡ್ಕೊಳಕ್. ಮನ್ಕಾಲ್ ಪಾಟಿ ಗಟ್ಟಿ ಕಟ್ತಾವ, ಮುಕ್ಕಳಿಗೆ ಗುಡಿ ಕಟ್ತೈತಿ. ಕಠೋರವಾಗಿದ್ರೆ ಅಭ್ಯಾಸದಾನಿ ತುಡಿಯುದು. ಈ ದೂರ್ಕಿ ವ್ಯವಹಾರದಿಂದ ನಮಗೆ ಏನ್ ಲಾಭ ಆಗೈತೆ ಆಗ್ಲಿಕ್ಕೂ ಮತ್ತು ಅದರಾಗ ಹಣಿಕೆ ಹಾಕಿ ಅದನ್ನ ಮಾಡ್ಬೇಕಂತ. ಇದರಿಂದ ಲಾಭನೂ ಇಲ್ಲ, ಹಾನಿನೂ ಇಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನಮ್ಗೆ ಆರಾಮದ. ಈ ಶರೀರದಿಂದ ಏನ್ ಲಾಭ ಹೊಂದಿದೆ? ಅಧ್ಯಸ್ಥ ವಸ್ತುವಿನಿಂದ ಅಧಿಷ್ಠಾನ ರೂಪಿ ಚೈತನ್ಯಕ್ಕೆ ಯಾವ ಹಾನಿ ಇದೆ? ನಿರಂತರ ಈ ಅಧ್ಯಾತ್ಮ ವಿಚಾರದಾಗ ನೀವು ತೊಡಗೋದ್ರಿಂದ ಮಾನಸಿಕ ಚಿಂತೆಗಳೆಲ್ಲ ಕಡಿಮೆ ಕಾವು. ನೆಮ್ಮದಿಯಿಂದ ಇರ್ಬೇಕನ್ನೋಂಗಿದ್ರೆ ಯಾವಾಗಲೂ ಅಧ್ಯಾತ್ಮ ವಿಚಾರದೊಳಗೆ ಕಾಣ್ತದೆ. ಜನರ ಕಡೆಯಿಂದ ಮಾನ ಮರ್ಯಾದೆ ಆಸೆಯನ್ನು ಇಟ್ಕೊಂಡು ಎಂದೂ ಕೂಡ್ರಾಕೋರು. ಯಾಕೆ ಅದನ್ನು ಅವಲಂಬಿಸ್ಕೊಂಡು ಸುಖ ಶಾಂತಿ ಇಲ್ಲ. ಸುರನರ ಒಂದೇ ತಲೆಯಿಂದ ಹೋದೇನು. ಈ ಲೋಕದ ಜನ ಆಗಲಿ ಪರಲೋಕದ ಜನ ಆಗಲಿ ದೇವತೆಗಳಿದ್ದರೂ ವಂದನೆ ಮಾಡ್ಕೊಂಡ್ರೆ ಅದರಿಂದ ಏನಾಗುತ್ತೆ? ಸರಸ ಅಲಂಕೃತಿ ರೂಪಿಂದ ಏನು? ಹೌದು, ಈ ಶರೀರವನ್ನು ಎಷ್ಟು ತಿಡ್ಯಾಡೋದು ಅಲಂಕಾರ ಮಾಡ್ಕೊಂಡ್ರೆ ಏನಾಗುತ್ತೆ? ಬಹುಸಿದ್ಧಿಗಳನ್ನು ಪಡೆಯಲು ಅದರಿಂದ ಏನು? ಹೌದು, ಬಹಳಷ್ಟು ಸಿದ್ಧಿಗಳನ್ನು ಪಡೆಯಬೇಕು. ಅಷ್ಟಮಾ ಸಿದ್ಧಿಗಳನ್ನು ಎಲ್ಲ ವಶ ಮಾಡ್ಕೊಂಡ್ರೆ ಅದರಿಂದ ಏನಾಗುತ್ತೆ? ಈ ಮಹಿಯೊಳಗೆ ಹೋದನೆಲ್ಲವನ್ನು ಅರಿದೊಡ ಅದರಿಂದ ಜಗತ್ತಿನಿಂದ ಎಲ್ಲ ತಿಳುವಳಿಕೆ ಹಿಂದಾಗುವುದು ಮುಂದಾಗುವುದು ಹೇಳಿ ಕಾಲಜ್ಞಾನ ತ್ರಿಕಾಲಜ್ಞಾನ ಮಾಡ್ಕೊಂಡ್ರೆ ಅದರಿಂದನೂ ಏನು ಲಾಭ? ನಿನ್ನನ್ನು ನೀನು ತಿಳಿಲಿಲ್ಲ ಅಂದ್ರೆ ಇದೆಲ್ಲ ವ್ಯರ್ಥ. ನೀವು ಮಾಡುವುದಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮ ಅಂದ್ರೆ ನಿನ್ನ ಸ್ವರೂಪದ ಧರ್ಮ, ಸಚ್ಚಿದಾನಂದ ಸ್ವರೂಪದ ಕಡೆಲ್ಲ ಕೊಟ್ಟಾಗ ಅಲ್ಲಿ ಮನಸ್ಸು ನಿಂತಾಗ ನಿನಗ ದುಃಖದಿಂದ ಬಿಡುಗಡೆ. ಶ್ರೇಯ ಅಂದ್ರೆ ಮೋಕ್ಷ. ನಿನ್ನ ಧರ್ಮದಾಗ ನೀ ಇದ್ರೆ ದುಃಖರಹಿತ ಆಗಿರ್ಲಿಕ್ಕೆ. ಶರೀರ ಮತ್ತು ಮನುಷ್ಯನ ಧರ್ಮಗಳು ಬೆನ್ನು ಹತ್ತಿದೆ ಅಂದ್ರೆ ಯಾವಾಗಲೂ ನಿರಂತರ ದುಃಖವನ್ನು ನಾವು ಹೊಂದ. ಶರೀರ ಧರ್ಮ ಏನಪ್ಪ? ವಿಕಾರ ಆಗುವುದು, ನಾರುವುದು, ತೋರೆಡುವುದು. ಮನುಷ್ಯನ ಧರ್ಮ ಚಂಚಲಾಗುವುದು. ಅದನ್ನು ಅವಲಂಬನ ಮಾಡಕ್ಕೆ ನಿನ್ನ ಧರ್ಮ ಅದ ಸಚ್ಚಿತ್ತ ಆನಂದ ಸ್ವರೂಪ. ಅದ್ರ ಕಡೆ ಎಲ್ಲ ಕೊಟ್ರೆ ನೀ ಆರಾಮ್ ನೆಮ್ಮದಿಯಿಂದ ಇರಾಕ್ಬೇಕು. ಬಾಹ್ಯದಲ್ಲಿ ಪೂರ್ಣ ಸ್ವಾವಲಂಬಿಯಾಗಿರ್ಲಿಕ್ಕೆ ಯಾರಿಗೂ ಸಾಕಿಲ್ಲ. ಹೌದು, ಸ್ವಾವಲಂಬನ ಅಂದ್ರೆ ಸ್ವರೂಪದ ಅವಲಂಬನಕ್ಕಂತ.
ಸ್ವಾವಲಂಬನ ಅಂದ್ರೆ ತನ್ನ ಅಡಿಗೆ ತಾನ ಮಾಡ್ಕೋದು, ತನ್ನ ಅಡಿಗೆ ತಾನ ಒಕ್ಕೋದು. ಈ ಸ್ವಾವಲಂಬನ ಅಲ್ಲ. ತನ್ನ ಬಟ್ಟೆ ತಾನ ಮಾಡ್ಕೋದು, ನೇಯೋದು ತಾನ ಮಾಡೋದು. ಹತ್ತಿನೂ ನೀನ ಮಾಡ್ತೀನಿ ಅಂದ್ರೆ ಮತ್ತೆ ಯಾಕೆ ಅದನ್ನು ಅವಲಂಬನೆ ಮಾಡ್ತೀವಿ? ಅದು ಪರಾವಲಂಬನ ಆಗುದಿಲ್ಲ. ಬಾಹ್ಯದಲ್ಲಿ ಸ್ವಾವಲಂಬಿ ಆಗಿರ್ಲಿಕ್ಕೆ ಯಾರಿಗೂ ಸಾಕಿಲ್ಲ. ನೀ ವಿಜ್ಞಾನಿಗಳಿಗೆ ಹೆದರ್ಕೊಂಡು ಕೂತ್ರೆ ಜೀವನದಾಗ ಏನು ಸಾಧಿಸಕ್ಕಾಗಲ್ಲ. ಏನು ಬೇಕಾದ್ದು ಬರಲಿ. ಯಾವ ವಿಘ್ನಗಳು ಬರ್ತಾವಂದ್ರೆ ಸುಧಾ ನಮ್ಮ ಸಾಧನದ ನಿಷ್ಠೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾವೆ. ಎಷ್ಟರ ಮಟ್ಟಿಗೆ ಗಟ್ಟಿದಾನ ನೋಡ್ಬೇಕಂತ. ಜಗತ್ತಿನ ವಿಷಯ ವಸ್ತುಗಳ ಸಮೃದ್ಧಿಗೂ ಸುಖದಿಂದ ಇರ್ಲಿಕ್ಕೂ ಯಾವ ಸಂಬಂಧ? ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವಂತ ಶಿಕ್ಷಣ ಬೇಕು ನಮಗೆ. ಹೌದು. ನೀತಿ ನಿಯಮಾದಿಗಳು ಯಾವಾಗ ಕಡಿಮೆ ಆಯ್ತು ಆವಾಗ ನಿಮ್ಮ ಸಾಮಾಜಿಕ ಜೀವನ ಭಗ್ನ ಆಗಿ ಹೋಯ್ತು, ಹದಗೆಟ್ಟು ಹೋತು. ಪರಸ್ಪರ ಒಬ್ರಿಗೊಬ್ರು ನಂಬಿಕೆ ವಿಶ್ವಾಸ ಇಲ್ಲದಂಗ ಅವ್ ನೀತಿ ನಿಯಮಾದಿಗಳು ಪಾಲನೆ ಮಾಡಿದ್ರೆ ಎಷ್ಟು ನೆಮ್ಮದಿಯಿಂದ ಇರ್ತಿತ್ತು. ಒಬ್ಬರಲ್ಲಿ ವಿಶ್ವಾಸ, ಕೈ ಮುಟ್ಟಿಗೆ ಹಾಕ್ಬಿಟ್ಟು ಮುಟ್ಟಿಗೆ ಹಾಕ್ತವು. ಅಂಥವೆಲ್ಲ ಇದ್ದಿದ್ದಿಲ್ಲ ಅವಾಗ. ಅವ್ರ ಹೃದಯನ ವೇದಾಂತ ಇತ್ತವಾಗ. ಇಂಥವೆಲ್ಲ ಅವ್ಯವಹಾರ ಮಾಡಲಿಲ್ಲ ಅವರು. ನೀತಿ ನಿಯಮಾದಿಗಳಿಲ್ಲದೆ ಹೊರತಾಗಿ ಮಾನವನಿಗೆ ಸುಖ ಶಾಂತಿ ಸಿಗಲಾರದು. ಮಾನಸಿಕ ಶಾಂತಿ ಬೇಕಾದವರು ಪ್ರತಿಯೊಂದು ಘಟ್ಟದಲ್ಲಿ ವಿವೇಕವನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ. ಹಿತ ಯಾವುದು, ಅಹಿತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನೋ ತಿಳುವಳಿಕೆ ಇಲ್ಲದಕ್ಕೆ ಪ್ರತಿನಿತ್ಯ ನಾವು ಪೆಟ್ಟು ತಿಂತೀವಿ. ವಿವೇಕವನ್ನು ಯಾವ ಮಠಮಾನ್ಯದೊಳಗೆ ಕಲಿಸ್ತಾರೆ ಹೇಳ್ರಿ? ವಶಿಷ್ಠರು ಕುರುಡ್ರು, ನಾವು ಕುರುಡ್ರು? ನಾವ ಶಾಣ್ಯರಾಗ್ಬಿಟ್ಟೇವಿ, ದೊಡ್ಡ ಶಾಣ್ಯರ. ನಾವ ಕುರುಡ್ರು ಹೌದಿಲ್ಲ? ಜ್ಞಾನದ ಕಣ್ಣಿಗೆನ ವಿವೇಕ ಅಂತ ಕರೀತಾರೆ. ಏನ್ ನೀವು ಶಿವಭಕ್ತರಂತೀರಿ, ಶಿವಭಕ್ತರಾದ್ರೆ ಕಾಮನ್ನ ಎಷ್ಟು ಜನ ಸುಟ್ಟಿರಿ ಹೇಳ್ರಿ? ಹಂಗ ಓಂ ನಮ ಶಿವಾಯ ಅಂದ್ರೆ ಹೋಗ್ತೇನೆ ಕಾಮ. ಯಾಕ್ರಿ? ಬಾಯಿಲೆ ಓಂ ನಮ ಶಿವಾಯ, ಮಂದಿಗೆ ತೋರ್ಸಾಕ್ ಡೋಂಗಿ ಓಂ ನಮ ಶಿವಾಯ. ಒಬ್ಬಕ್ಕೆ ಹೆಣ್ಮಗ ಪಾಪ ಪಿಸಾಚಾಗಿ ಬಂದು ಬಾಡ್ಯ ಹಿಂಗಂತಿದ್ವು, ಅಜ್ಜ ನಾನು ಹೊಟ್ಟಿಲೆ ಮಾಡಿ ಕೊಂದ್ಬಿಟ್ಟ. ಓಂ ನಮ ಶಿವಾಯ ಅಂತಿದ್ವು ಬಾಡ್ಯ. ನಮ್ಮ ಮನೆ ಎದುರಿಗೆ ಮಠದಾಗ ಬಂದವನು ಓಂ ನಮ ಶಿವಾಯ ಅನ್ನೋ. ಇಂಥವೆಲ್ಲ ಮಾಡಿ ಇಂಥ ಕೇಸ್ ಮಾಡಿ ಜೀವನ ಹಾಳು ಮಾಡಿದ್ವಿ. ಅಜ್ಜ ನನ್ನ ಪಿಸಾಚಾಗಿ ಬಂದು. ಏನ್ ಇಂಥ ಸ್ವಾಮಿಗಳ ಭಾಳ ಮಂದಿ ಡೋಂಗಿ. ಕೊರತಿ ಹೆಂಗ ಜಾಸ್ತಿ ಮಾಡ್ಕೋತಿ ಹಂಗಂಗ ಅಸಮಾಧಾನ ಶುರುವಾಗ್ತದೆ. ಕೊರತೆ ಆಗದಂಗ ಇರ್ಬೇಕಾತಂದ್ರೆ ಏನ್ ಮಾಡ್ಬೇಕು? ವಿಷಯಗಳ ಬೆನ್ನ ಹತ್ತೋದು ಬಿಡ್ಬೇಕು. ಎಷ್ಟು ವಿಷಯಗಳ ಬೆನ್ನ ಹತ್ತಿದ್ರು ಕೊರತಿನ ನೀವು. ಎಷ್ಟು ಅವನು ಗಳಿಸಿದ್ರು ಕೊರತಿನ ರೀ. ಅದೇ ಕೊರತೆ ನಾನದ ಎಚ್ಚರದೊಳಂದಿ ಚರಿಪದಿ ಚಂದ. ಯಾವುದು ಕೊರತಿಲ್ಲ, ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಯಾವ ಕೊರತಿಲ್ಲ, ಅದು ಶಾಣಿತನ. ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೊಳ್ಬೇಕು. ಮನಸ್ಸಿಗೆ ಯಾವುದು ಕೊರತೆ ಇಲ್ದಂತ ಸ್ಥಾನದೊಳಗೆ ಮನಸ್ಸನ್ನು ನಿಲ್ಲಿಸ್ಬೇಕು. ನಾವು ವಿಷಯ ವಸ್ತುಗಳಲ್ಲಿ ಅದನ್ನು ತೊಡಗಿಸ್ಬಿಟ್ಟೇವೆ, ಅದ್ರ ಕಡೆ ಹಾಕ್ಬಿಟ್ಟೇವಿ, ಅದು ಕೊರತೆನ. ಅದು ನೋಡ್ರಿಪ್ಪ, ಎಲ್ಲ ಮಾಹಿತಿ ಹೇಳಿದ್ದಾಗೈತಿ. ಇನ್ನು ಮಾಡ್ಕೋದು ನಿಮ್ಮ ಕೆಲಸ. ಬೇಕಂದ್ರೆ ಬೆಣ್ಣೆ ತಿಂದು ನಕ್ಕೊಂತ ಇರಿ, ಬ್ಯಾಡ ಅಂದ್ರೆ ಎಣ್ಣೆ ಹೆಚ್ಚುವಂತ ಹೋಗ್ಕೊಂತ ಹೋಗುದು. ಹೇಳಂದ್ರೆ ಎಷ್ಟು ಹೇಳ್ಬೇಕು ನಿಮಗೆ? ಎಷ್ಟಂತ ಹೇಳೋದು? ಹೆಂಗ ಹೇಳಿ ತೀತಿದೆ ಅನ್ನೋದ ಹೇಳಿ.
ಬ್ರಹ್ಮಚರ್ಯ ಮತ್ತು ಆಶ್ರಮ ಪದ್ಧತಿ ಅವಶ್ಯ ಬೇಕ್ರಿ ಈಗ ನಮಗೆ. ಅಂದಾಗ ನೆಮ್ಮದಿಯಿಂದ ಬದುಕಾಕ್ ಬರ್ತೈತೆ ನಮಗೆ. 25 ವರ್ಷದವರೆಗೆ ಬ್ರಹ್ಮಚರ್ಯ, 6 ವರ್ಷದಿಂದ 25 ವರ್ಷದವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗುತ್ತೆ. ಮನಸ್ಸಿಗೆ ಶಾಂತತಾ ಬೇಕಾಗಿತ್ತಂದ್ರೆ ಈ ಭೌತಿಕ ವಸ್ತುಗಳ ಬಗ್ಗೆ ಆಸೆಯನ್ನು ಪೂರ್ಣ ತೆಗೆದುಹಾಕಬೇಕು. ಜಗತ್ತಿನಿಂದ ಏನೂ ಬೇಡಪ್ಪ ನಮ್ಗೆ, ಇವು ಯಾವುವು ನಮಗೆ ಸುಖಶಾಂತಿಯನ್ನು ಕೊಡಲಾರೋ ಅನ್ನೋ ಗಟ್ಟಿ ತಿಳುವಳಿಕೆ ಮಾಡ್ಕೊಂಡು ಅವನ ಕೈ. ಆ ವಸ್ತುಗಳ ತ್ಯಾಗ ಮಾಡೋದು ಬೇಕಾಗಿಲ್ಲ, ಅವುಗಳ ಮೇಗಿನ ಮೋಹವನ್ನು ಕೈ ಬಿಡು. ಆದ ಮೋಹನ ನಿನ್ನ ಬಂಧನಕ್ಕೆ ಹಾಕಿತ್ತು. ಸರ್ವ ಪರಿಗ್ರಹ ಭೋಗ ತ್ಯಾಗ ಕಶ್ಯ ಸುಖಂನ ಕರೋತಿ ವಿರಾಗ. ಎಲ್ಲ ಭೋಗಗಳ ತ್ಯಾಗದ ವೈರಾಗ್ಯ ಯಾರಿಗೆ ಸುಖವನ್ನು ಕೊಡಲಾರದು? ಅದ ಬೇಕಪ್ಪ ನಮಗೆ. ಅದನ್ನು ತ್ಯಾಗ ಮಾಡದ ಹೊರತು ನಿನಗೆ ನೆಮ್ಮದಿ ಇಲ್ಲ. ಭೋಗ ವಾಸನ ತ್ಯಾಗ ಬಿಡ್ಬೇಕಲ್ಲ, ಅದಕ್ಕೆ ಸನ್ಯಾಸ ಅಂತಾರೆ. ತನ್ನ ಆಶಾ ಪೂರ್ತಿ ಮಾಡ್ಕೋದರಿಂದ ಮಾನವ ಕೈಗೆ ಬಂದಂಗೆ ಕಾರ್ಬಾರ ಮಾಡಾಕತ್ತಾನ. ವಿಹಿತ ರೀತಿಯಿಂದ ಸಿಗದಂಗೆ ಆದ ನಿಷಿದ್ಧ ವ್ಯವಹಾರಕ್ಕೆ ಸಟಕ್ನ ಹಿಡಿತಾನೆ. ನಾಳೆ ಅದರ ಫಲ ಉಣಬೇಕಾಗತ್ತೆ. ಸುಳ್ಳನಾಡಲು ಬೇಡ, ಕಳ್ಳನಾಗಲು ಬೇಡ, ಪ್ರಾಣಿಗಳಲ್ಲಿ ನಿರ್ದಯನಾಗಲು ಬೇಡ ಅಂತ. ಹಿಂಗಾರ ನಮ್ಮ ಜೀವನ. ನನಗೆ ಸುಳ್ಳು ಹೇಳಬೇಕಾದ್ರೆ ತುಡುಗು ಮಾಡಬೇಕಾ? ಹೌದಲ್ಲ? ಇನ್ನೊಬ್ಬರನ್ನ ದಯಾ ದಾಕ್ಷಿಣ್ಯ ಇಲ್ಲಲ್ಲಿ ಅವ್ರಿಗೆ ಹಿಂಸಾ ಕೊಡಬೇಕಾ? ಅಂದಾಗ ನಮ್ಮ ಜೀವನ ಸಾಕ್ಬೇಕು. ಹಿಂಗೆಲ್ಲ ಗಟ್ಟಿ ಇಟ್ಕೊಂಡು ಕುಂತೇವೆ ನಾವೆಲ್ಲ, ಎಂದು ಉತ್ತಾರ ಅದರ ಫಲ ಉಣಬೇಕಾಗತ್ತೆ. ಎರಡನೇದವ್ರ ಜೊತೆಗೆ ದುಷ್ಟ ರೀತಿಯಿಂದ ನಡ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಇದ್ದದನ್ನ ನೋಡ್ಕೋರಿ. ನಾವು ಏನ್ ಮಾಡ್ತೇವಿ ಅದು ನಮಗ ಬರ್ತದೆ. ಕೋಟಿಗಟ್ಲೆ ಜಪ ತಪ ಮಾಡಿ ಎರಡನೇದವ್ರು ಪೀಡಾ ಕೊಡುವಂತ, ಇನ್ನೊಬ್ಬರ ಇದನ್ನ ಅಪಹರಿಸುವಂತ, ಮೋಸ ಮಾಡೋದು, ವಂಚನೆ ಮಾಡೋದು, ತುಡುಗು ಮಾಡೋದು ಮಾಡ್ಕೊಂತ ಅಡ್ಡಾಡ್ರಿ. ಇನ್ನು ಜೀವನಾನ ಹಾಳು ಮಾಡ್ಕೊಂತೀನಿ. ಎಷ್ಟು ದಿನ ಮಾಡಾವ ಇದನ್ನೆಲ್ಲ ಖತರ್ನಾಕ್ ವ್ಯವಹಾರ. ನಿನ್ನ ಮನಸ್ಸಿಗೆ ಶಾಂತತೆ ಬೇಕಾಗಿತ್ತಂದ್ರೆ ಇನ್ನೊಬ್ಬರ ಮನಸ್ಸು ಶಾಂತ ಆಗುವಂಗೆ ನಡ್ಕೋ. ಹೌದು, ನಮಗೆ ಯಾವ್ದು ಬೇಡ ಇನ್ನೊಬ್ಬರಿಗೆ ಅದನ್ನ ಮಾಡಬೇಡ. ನಮಗೆ ಯಾವ್ದು ಬೇಕು ಅದನ್ನ ಇನ್ನೊಬ್ಬರಿಗೆ ನೀವು ಕೊಡು. ಕೊಡದ ಹೊರತು ಅದನ್ನು ಪಡಿಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಆಧ್ಯಾತ್ಮಿಕ ಬೆಳವಣಿಗೆ ಒಳಗೆ ನೀವು ತೊಡಗಿದ್ರಿ ಅಂದ್ರೆ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡುವ ಬುದ್ಧಿ ಯಾವಾಗ ಬರ್ತೈತಿ, ಯಾವಾಗ ನಿನಗೆ ಆಧ್ಯಾತ್ಮಿಕ ಬೆಳವಣಿಗೆ ಆತಂತ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿತಿ ಅಷ್ಟಷ್ಟು ನಿನಗೆ ಅಧ್ಯಾತ್ಮದೊಳಗೆ ಬೆಳವಣಿಗೆ ಅದ. ಬರೀ ಸ್ವಾರ್ಥಕ್ಕನ ಬಡ್ಕೊಂಡು ಸತ್ತು ಮತ್ತಾಟು ಹೀನ ಸ್ಥಿತಿ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲ್ತಿ, ಯಾವಾಗ ನಿನಗೆ ಅದ್ರಾಗ ಬೆಳವಣಿಗೆ ಆದಂಗೆ ಅಧ್ಯಾತ್ಮದೊಳಗೆ ಮಾಡ್ತೀಯಪ್ಪ. ಒಬ್ಬರಿಗೂ ಒಬ್ಬ ಒಂದು ಪೈ ಪಾವನೆಯರು ಇನ್ನೊಬ್ಬರ ಹಿತಕ್ಕೋಸ್ಕರ ಖರ್ಚು ಮಾಡೋರು ಒಳ್ಳೇದಾಗ ಈಗ ಕೊಡೋದು ಬೇಡ, ಒಳ್ಳೆ ಭಾವನೆ ಮಾಡೋದರ ಕಲಿ. ಬರೀ ಹೊಟ್ಟೆ ಕಿಚ್ಚು ಮಾಡ್ತೀಯಲ್ಲೋ ಇನ್ನೊಬ್ಬರು ಇದನ್ನ ಕಂಡು. ತನ್ನೊಡರೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯನ ಸುಡುವುದೇ. ನಿನಗೆ ಕೆಡಕ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡಿದ್ರೆ ನಿನ್ನನ್ನ ಸುಡ್ತದೆ. ಒಳ್ಳೇದಾಗಲಿ ಬಾ ಅಂತ ಒಳ್ಳೆ ಭಾವನೆ ಮಾಡಿದ್ರೆ ನಿನಗೆ ಮೊದಲು ಒಳ್ಳೇದಾಗುತ್ತೆ. ಎಲ್ಲರೂ ನಾವು ಏನದೇವಿ ಅದ ಅಂತ ತಿಳ್ಕೊಂಡು ಉಳ್ಕೊಳ್ಳೋದು ನಮ್ಮ ಕೆಲಸ. ಬ್ರಹ್ಮ ಸ್ವರೂಪರಾಗಿ ಉಳ್ಕೋದು ಅದಕ್ಕೆ ಮಹತ್ವಾಕಾಂಕ್ಷೆ ಅಂತ. ಈ ಶರೀರ ಹಿಡ್ಕೊಂಡ ಏನೇನಾರ ಮಾಡಿ ಈ ಜಗತ್ತಿನಾಗ ಸುಖ ಹೊಂದಬೇಕು ಅನ್ನೋದಲ್ಲ ನಮ್ಮ ಕೆಲಸ. ಜಗತ್ತಿನ ನಂದೇನು ಕೆಲಸ ಇಲ್ಲ ಅನ್ನೋನ್ ಕೆಲಸ. ಎಲ್ಲ ಮಾಡಿ ನೋಡಿದೀವಿ ನಾವು ಜಗತ್ತಿನಾಗ ಆರಾಮಿರ್ಬೇಕಂತ, ಏನು ಲಾಭ. ಇನ್ನು ಮ್ಯಾಗರ ಇದ್ರಾಗ ಏನು ನನ್ನ ಕರ್ತವ್ಯ ಇಲ್ಲ ಅಂತ ತಿಳ್ಬೇಕು. ತನ್ನೊಳಗೆ ತಾನು ನೋಡ್ಕೊಂಡು ಸುಖ ಹೊಂದವ ಎಲ್ಲಿ ಒಬ್ಬ ಅಂತವ್ರು ಸುಳ್ಳು ಜಗತ್ತಿನ. ಈ ಶರೀರ ಹಿಡ್ಕೊಂಡು ಜಗತ್ತಿನ ವಸ್ತುಗಳನ್ನು ಅವಲಂಬನೆ ಮಾಡಿ ಸುಖ ಹೊಂತೇನೆ ಅನ್ನೋರು ಮೂರ್ಖರು ಅಂತ.
ಇಲ್ಲಿ ತನಕ ಆದದ್ದಾಗಿ ಹೋತು. ಇನ್ನು ಮೇಲರೆ ನಿಜವನ್ನ ತಿಳ್ಕೊಂಡು ಮುಕ್ತ ಆಗ್ಬೇಕು ಅನ್ನುವಂಥ ವಿಚಾರ ಹೊಳೆದೈತೇನು? ಏನೇನು ಆಗ್ಬೇಕಂತೀರಿ ನೋಡಿ, ಅದೆಲ್ಲ ಹೋಗೋದಾಗಿ ಏನು ಮಾಡೋಣ? ಈ ಕ್ಷುಲ್ಲಕ ಆಕಾಂಕ್ಷೆಗಳನ್ನೆಲ್ಲ ಮೊದಲ ನಾಶ ಮಾಡ್ಕೋಬೇಕು. ಏನು ಈ ಜಗತ್ತಿನಾಗ ಏನು ಮಾಡಿದ್ರು ನಿನಗೆ ಲಾಭ ಇಲ್ಲ. ಮಹಾತ್ಮ ತೇರ್ ಮಾಡಿ ಪಾಲ್ಕಿ ಮಾಡಿ ಜಾತ್ರೆ ಮಾಡಿದ್ರೆ ಏನು ದೊಡ್ಡ ಕೆಲಸ ಮಾಡಿದಂಗೆ ಆದ. ನೀವು ದೊಡ್ಡವ್ರು ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಮಹಾತ್ಮರು ಹೇಳಿದ ದಾರಿ ಹಿಡಿಬೇಕಿಲ್ಲ. ಈ ಹೇಸಿಗೆ ರಾಶಿ ಹಾಕೊಂಡು ಕೊಡೋದು ದೊಡ್ಡಸ್ತೇನೆ. ಈ ಪ್ರಪಂಚದೊಳಗಿನ ಆಗು ಹೋಗಾದಿಗಳನ್ನೆಲ್ಲ ಸಂಪೂರ್ಣವಾಗಿ ಮರೆತು ಕೈ ಬಿಟ್ಟಾಗ ನಿನಗೆ ಸಮಾಧಾನ. ಬಿಟ್ಟಾಗ ಅನುಭವ ಸಿಗುವಂತ ಸುಖ ಬರೀ ಹೇಳಿದ್ರೆ ಬಿಡ್ಬೇಕು ಅನ್ಕೊಂತ ಕುಂತರ ಆಗುದಿಲ್ಲ. ಏನ್ ಬಿಡಬೇಕೆನಿ ತನಿತನ್ನ ಕಡು ಚಪಲತೆಯ ಚಿತ್ತದ ಅಳಿವನ್ನ. ಯಾವನು ಎಲ್ಲಿ ಮಠ ಬಿಡಬೇಕು ಅಂದ್ರೆ ಮನಸ್ಸನ್ನು ಚಂಚಲ ಆಗುವಂತ ವ್ಯವಹಾರ ಏನೈತೆಲ್ಲ, ವಿಷಯದ ವ್ಯವಹಾರ ಎಲ್ಲ ಕೈ ಬಿಡಬೇಕು. ಬಿಟ್ಟಾಗ ನಿನಗೆ ನೆಮ್ಮದಿ ಇರ್ತದೆ. ಬಿಡಬೇಕಾದದ್ದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಇದ್ದ ವಸ್ತುವಿನ ಅನುಭವ ನಮಗಾಗ್ತೈತಿ. ಇದೆಲ್ಲದ್ರ ವಿಷಯ ಮ್ಯಾಗಿನ ವ್ಯಾಮೋಹ ಕೈ ಬಿಡುದ ಸನ್ಯಾಸ. ಪ್ರತಿಯೊಬ್ಬರು ಸುಖಿಗಳಾಗಬೇಕಂದ್ರೆ ಸನ್ಯಾಸಿಗಳಾಗಬೇಕು. ಎದರಾಗನೂ ಆಸಕ್ತಿ ಇಡಬೇಕು. ವಿರಕ್ತ ಶತ್ರುನಂ ಜಗತ್ತ. ನೀ ಸನ್ಯಾಸಿ ಆದ್ರೆ ನೀನು ಬಾಳಕ್ಕೆ ಏನು ಬಿಗ್ನ ಆಗೋದಿಲ್ಲ. ಬಾಳೆ ಕೆಡ್ತೈತೆ ಅಂತ ನೀನು ತಿಳ್ಕೊಂಡಿದ್ದೀನಿ. ಸನ್ಯಾಸಿ ಆಗಿಬಿಟ್ರೆ ಬಾಳೆ ಕೆಡ್ತೈತೆ, ಎಲ್ಲ ಹೋಗ್ತೈತೆ. ಹೋಗುದಿಲ್ಲ, ವ್ಯವಸ್ಥಿತವಾಗಿ ನಡೀತೈತಿ ಸನ್ಯಾಸಿ ಆಗ. ಏನು ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಈಗಿನ ವ್ಯವಹಾರ ನಡೆದಿರ್ತದೆ. ಏನೇನು ಬರ್ಬೇಕು ಅದು ಬರುವುದಿಲ್ಲ. ಬಾರದು ಬಪ್ಪದು ತಪ್ಪದು ಅಂದಾಗ ಅದು ನಿನಗೆ ಬಂದೇ ತೀರ್ತೈತಿ. ಏನು ಅದರ ಬಗ್ಗೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಏನಿಲ್ಲ. ಪ್ರತಿಯೊಬ್ಬನ ಜೀವನವು ಅವರ ಹಿಂದಿನ ಕರ್ಮಕ್ಕನುಸಾರವಾಗಿ ನಡೀತೈತೆ. ಯಾರಿಗೂ ಆ ಪ್ರಾರಬ್ಧವನ್ನು ತಿದ್ದಲಿಕ್ಕಾಗುವುದಿಲ್ಲ ಎಂದು ತಿಳಿದು ಚಿಂತಿಲ್ದ ಇರಬೇಕು. ಬ್ರಹ್ಮನಿಷ್ಠರು ಅನಿಮಿತ್ತ ಬಂಧುಗಳು ಇರ್ತಾರೆ. ಯಾರಾದರೂ ಒಂದು ನಿಮಿತ್ತ ಬಂಧುಗಳು, ಇವು ಯಾವ ನಿಮಿತ್ತಿಲ್ಲದ ಬಂಧುಗಳಾಗಿರ್ತಾರೆ. ಅನಿಮಿತ್ತ ಬಂಧುಗಳಾಗಿರುವುದಿಲ್ಲ. ಅನಿಮಿತ್ತ ಬಂಧುಗಳು ಅಂದ್ರೆ ಬ್ರಹ್ಮನಿಷ್ಠ ಬಂಧು. ಎಲ್ಲರಲ್ಲಿಯೂ ತನ್ನನ್ನೇ ಎಲ್ಲರಲ್ಲಿ ಕಾಣುವಂತ ಮನೋಭಾವ ಬರ್ಬೇಕಂದ್ರೆ ಅದನ್ನು ಹಗರು ಬಗರು ಕೆಲಸ. ತನ್ನ ಎಲ್ಲ ಕಾಮನೆಗಳನ್ನು ನಾಶ ಮಾಡ್ಕೊಂಡು ನಾವು ಬರ್ತದೆ. ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಇದು ಒಂದು ಮಾತು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ಲಿ ಅಂದ್ರೆ ಚಿಂತೆ ಬಿಡ್ಬೇಕು. ಇದ್ದದ್ದು ವಸ್ತು ಅದು ಬ್ರಹ್ಮಸ್ವರೂಪ ಅಂದ್ರೆ ನೀನ ಇದ್ದ ವಸ್ತು. ನಿನ್ನ ಹೊರತು ಇದ್ದದ್ದೆಲ್ಲ ಅದು ತೋರಿಕೆ, ಅದು ಸುಳ್ಳು, ಅದು ಮಿಥ್ಯಾ ವಸ್ತು. ಜಗತ್ತಿನ ಮಿಥ್ಯತ್ವವನ್ನು, ಇರುವಿನ ಸತ್ಯತ್ವವನ್ನು ಮಹಾತ್ಮನ ಹಂಗ ಬಾಯಿಲೆ ಹೇಳಿಲ್ಲ. ಅವರು ಸಾಕ್ಷಾತ್ ಅನುಭವ ಮಾಡ್ಕೊಂಡೇ ಹೇಳಿದ್ದಾರೆ. ಗಡಿವಾರ ಯಾವ ರೀತಿ ಒಂದೇ ಸವನೆ ಟಕ್ ಟಕ್ ಅಂತ ಬಡ್ಕೋತೈತಿ, ಹಂಗ ಈ ಜಗತ್ತಿನ ಜನ ಎಲ್ಲ ವಿಷಯದ ಸಲುವಾಗಿ ಒಂದೇ ಸವನೆ ಬಡ್ಕೊಂಡು ಸಾಯ್ತಾನೆ. ಅಭ್ಯಾಸದ ಸೇರಿ ನಾಮರೂಪ ಕ್ರಿಯಾತ್ಮಕ ಜಗತ್ತವನ್ನು ತೆಗೆದು ಹಾಕ. ಅಸ್ಥಿಪಾತಿ ಪ್ರಿಯ ಅನುಸಂಧಾನ ಮಾಡ್ಕೊಂತ ಇರ್ಬೇಕು. ಅಭ್ಯಾಸದ ಶೈಲಿನ ಇದನ್ನ ಮಾಡ್ಬೇಕು. ಬಿಟ್ಟು ಅವರು ಇರುವ ಆನಂದ ಕಡೆ ಲಕ್ಷ ಕೊಡೋದು ಅವಾಗ ಅಭ್ಯಾಸಿ ಅಂತ. ಈ ನಾಮರೂಪಾತ್ಮಕ ಜಗತ್ತನ್ನು ತೆಗೆದು ಹಾಕಿ ಅಸ್ಥಿಭಾತಿ ಪ್ರಿಯ ಅನುಸಂಧಾನ ಮಾಡ್ಕೊಂತ ಇರ್ಬೇಕು. ನಾವು ಬಾಳೆ ಸುಧಾರಿಸ್ಬೇಕಂತ ಪ್ರಯತ್ನ ಬಿಡ್ತೀವಿ. ಯಾರಿಗೂ ಆಗದ ಮಾತು. ಏನು ಪಶು ಪಕ್ಷಿಗಳಷ್ಟು ಸರಳ ರೀತಿಯಿಂದ ನಮ್ಗೆ ಬಾಳೆ ಮಾಡೋಕ್ಕಾಗುತ್ತೆ. ಅವು ಸರಳ ಜೀವನ ಸಾಗಿಸ್ತಾವ್ರಿ. ನಮ್ಮಷ್ಟು ಕಿಟಕಿಟಿ ಹೋಗ್ತಿಲ್ಲ. ಅವು ನಿಸರ್ಗಕ್ಕೆ ಅನುಸಾರವಾಗಿ ಇರ್ತಾವೆ. ಮನುಷ್ಯ ನಿಸರ್ಗ ನಿಯಮಗಳನ್ನು ಮುರಿದು ಕೃತ್ರಿಮವಾಗಿ ಆ ಬದುಕಿ ಜೀವನವನ್ನೆಲ್ಲ ಕಠಿಣ ಮಾಡ್ಕೊಂಡ್ಬಿಡ್ತಾನೆ.
ಆದ್ದರಿಂದ ಪಶು ಪಕ್ಷಿಗಳಿಗಿಂತ ಯಾವ ಸ್ಥಿತಿ ಒಳಗೆ ಶ್ರೇಷ್ಠ ನೀನು? ಪಶು ಪಕ್ಷಿಗಳಿಗಿಂತ ಹೀನ ಸ್ಥಿತಿಗೆ ಇಳಿದಾನ ನಿಂದೆ. ಪಶು ಪಕ್ಷಿಗಳ ಸಮಾನನೂ ಆಗಕ್ತಾ ಇಲ್ಲ. ಎದ್ದು ಹುರುಕ್ಲೆ ಎದರ ದಶೆಯಿಂದ ಚಿಂತೆ ಮಾಡ್ತೀನಿ. ಈ ಬೇಸಿಗೆ ರಾಶಿ ದಶೆಯಿಂದ ಹೌದಿಲ್ಲ, ಇದು ಕೆಡಬಾರ್ದು, ಹಿಂಗೆ ಇರ್ಬೇಕಂತ. ಈ ಚಿಂತೆ ಮಾಡಿದ್ರೆ ಅವ್ರು ಇದಕ್ಕಿದ್ದಂಗೆ ಇರ್ತದೆ. ಕೆಟ್ಟು ಹೋಗಿ ಕೆಡದಂಗ ವಿಕಾರ ಆಗದಂಗೆ ಇಟ್ಕೊಳಕ್ ಆಕೈತಿ. ಈ ಶರೀರದಿಂದ ಸುಖ ಹೊಂದಬೇಕಂತ ನಿನ್ನ ಯೋಜನಾದಿಗಳು ನಡೆದಾವು. ಮಹಾತ್ಮರು ಇದನ್ನು ಹಿಡ್ಕೊಂಡು ಸುಖ ಹೊಂದಬೇಕನ್ನೋ ಪ್ರಯತ್ನ ಮಾಡಿದ್ರು. ನಾವು ಮಹಾತ್ಮರು ಹೊರಗಿನ ಸುಖ ಅನುಸರಣೆ ಮಾಡ್ತೇವೆ, ನಾವು ಒಳಗಿನ ಸ್ಥಿತಿಗತಿಗಳ ಅನುಸರಣೆ ಮಾಡಕ್ ಹೋಗುದು. ಒಳಗಿನ ಆಂತರಿಕ ಸ್ಥಿತಿ ಹೆಂಗಿರ್ತವ್ರು ಹೊರಗಿಂದ ಅಷ್ಟ ನೋಡಕ್ ಹೋಗ್ತೀವಿ. ಏನ್ ಒಳಗಿನ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡ್ಕೋದು ಅಂದಾಗ ಇದು ನಿನಗೆ ಅನುಭವ ಬರ್ತದೆ. ಹಂಗಿರ್ಬೇಕು ನಾವು. ಯಾವ ಇಚ್ಛಾನೂ ಇಲ್ಲ ಅವ್ರಿಗೆ. ಜಗತ್ತಿನಾಗ ಏನಾದ್ರು ಪಡಿಬೇಕು ಹೊಂದಬೇಕು ಅನ್ನೋ ಇಚ್ಛಾ ಇಲ್ಲ. ಸ್ಥಾವರ ಯೋನಿಗಳು ಅಂದ್ರೆ ಗಿಡ ಮರಾದಿಗಳಿಗಂತ. ಏನ್ ಭೋಗದಲ್ಲಿ ಸಂತೃಪ್ತಿ ಇಲ್ಲೇ ಇಲ್ಲ. ಭೋಗೇ ರೋಗ ಅಂತ. ಎಲ್ಲ ಭೋಗಗಳು ರೋಗದಲ್ಲಿ ಕೊನೆಗಾಣ್ತವೆ. ಏನ್ ಎಲ್ಲ ಕಾಮನೆಗಳ ಯಾವಾಗ ನಾಶಕ್ಕ ನೋಡ್ರಿ, ಯಾವಾಗ ನಿಜವಾದ ಸುಖ ಶಾಂತಿ ನಿಮಗೆ ಅನುಭವ ಕೊಡ್ತದೆ. ಸತತ ಅಭ್ಯಾಸ ಮಾಡಿದಾಗ ಇದು ಹತ್ತೈತಿ ನಮ್ಗೆ. ನಾವು ಆನಂದ ಸ್ವರೂಪ ಇದ್ದೇನೆ ಅನ್ನುವಂಥ ಜ್ಞಾನಕ್ಕೆ. ಏನ್ ದೀಕ್ಷಾ ಅಂದ್ರೆ ಏನ್ರಿ? ಧೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪ. ಯಾವ ಜ್ಞಾನದಿಂದ ಈ ಸಂಸಾರದ ಬಂಧನ ತಾಪ ಇರದಂಗಕತಿ, ಅದಕ್ಕೆ ದೀಕ್ಷಾ ಅಂತ. ತಯಾಯಿತ ಸಹಿತ ದೀಕ್ಷಿತ ಅಂತ. ದೀಕ್ಷಾ ತಗೋದಂದ್ರೆ ಇದೆ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಮುಖಾಂತರ ಅದನ್ನ ಅನುಭವಕ್ಕೂ ಸ್ವರೂಪಾವಸ್ಥಿತಿ ಮುಕ್ತಿ ರೀತಿಯ ಅಭಿಧೀಯತೆ ಅಂತ ಹೇಳ್ಯಾರ. ಹುಡುಗ ಹುಡುಗಿ ಬಿಟ್ಟು ಸಂಸಾರ ಎಲ್ಲೈತಿ? ಹುಡುಗ ಹುಡುಗಿ ಅವಸ್ಥಿತಿ ಮುಕ್ತಿನೋ ಏನು ಸ್ವರೂಪ ಅವಸ್ಥಿತಿ ಮುಕ್ತಿನೋ? ಹೆಣ್ಣು ಗಂಡು ಕೂಡ್ಸು ತದ್ಗ್ಯಾರ ಇರ್ತಾರಲ್ಲ, ಅವ್ರೇನು ಸುಖ ಕೊಡಿಸ್ತಾರೋ ಏನು ಸಂಕಟ ಕೊಡಿಸ್ತಾರೋ ನಿನಗಂದ್ರೆ? ಸುಖ ಕೊಡಿಸ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ದಾರೆ. ಅದು ಇದು ಆಗೋದು ಬಿಡಿಲಿ. ನೀನ್ ಹಾಕಿದೆ ಹಾಕಿದೆ. ಕೃಷ್ಣ ಅಂದ್ರೆ ಆಶಾ. ಇದು ಅಜ್ಞಾನದಿಂದ ಉದಯ ಆಗಿದೆ. ಕೃಷ್ಣ ಆಶಾ. ಅಜ್ಞಾನಜನ್ಯ ಕಾರ್ಯಗಳಿಂದ ಅಜ್ಞಾನ ಎಂದೂ ಹೋಗಲಾರದು. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಜ್ಞಾನನ. ಯಾವ ಕರ್ಮಕೃತಿಗಳು ಅಜ್ಞಾನದಲ್ಲಿ ಹುಟ್ಟ್ಯಾವ ಅವುಗಳಿಂದ ಅಜ್ಞಾನ ಹೆಂಗ ನಿವಾರಣೆ ಆಕೈತೆ? ಬೆಂಕಿಯಿಂದ ಆದ ಗಾಯವನ್ನು ಬೆಂಕಿಯಿಂದ ಮಾಸಲಿಕ್ಕಾಗುದಿಲ್ಲ. ಹೌದು, ಕರ್ಮದಿಂದ ಆದಂತ ಬಂಧನ ಕರ್ಮದಿಂದ ಅದು ಹೋಗುದಿಲ್ಲ. ತಪ್ಪು ತಿಳುವಳಿಕೆಯಿಂದ ಆದಂತ ಬಂಧನ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಹೋಗ್ತೈತೆ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಜಗತ್ತ ಅತ್ಯಂತ ಅಭಾವದ ಜಗದ್ಗುರು ಇಲ್ಲಿ. ಸುಖದ ಮೂಲ ಏನದ ಅದನ್ನು ಹುಡುಕಿ ನಿವಾರಣೆ ಮಾಡ್ಕೊ. ದುಃಖದ ಮೂಲ ಏನೈತೆ ಅದನ್ನು ಹುಡುಕಿ ನಿವಾರಣೆ ಮಾಡ್ಕೊ. ಸುಖದ ಧಾಮ ಯಾವುದು, ದುಃಖದ ಮೂಲ ಯಾವುದು ಅನ್ನೋದನ್ನ ಮೇಲೆ ವಿಚಾರ ಮಾಡ್ಕೊಂತ ಇದ್ರು. ಕೃಷ್ಣ ಯಾವಾಗಿರ್ತದ ನೋಡ್ರಿ, ಅವನಲ್ಲಿ ದೀನತೆ ಉಂಟಾಗ್ತದೆ. ನೀ ಕೊಡೋಯಪ್ಪ ಅಂತ ಇರ್ತಾನೆ. ಎಷ್ಟು ಸಣ್ಣ ಕಾಣ್ರಿ ಅವನು. ಆಸೆ ಬುರ್ಕ ಅವ ಭಾಳ ಸಣ್ಣ ಕಾಣ. ಹೌದು, ಹಂಗಾರ ಮಾಡಿ ವಿಶೇಷ ಸಂಗ್ರಹ ಮಾಡ್ಕೊಂಡು ಮಜಾ ಮಾಡ್ಬೇಕು. ಏನ್ ನಿದ್ದೆ ಹೆಚ್ಚಾಗಿ ಯಾರಿಗೆ ಜಗದ್ಗುರು ಆಗಿರ್ತಿ ಅಂದ್ರೆ? ಜಗತ್ತನ್ನ ಅಡಗಿದಾಗ ಜಗದ್ಗುರು ಎಲ್ಲಿ? ಕಾಮನ ಕದನದಿಂದ ಯಾವಾಗ ಪಾರಾಗ್ತೀರಿ ನೋಡ್ರಿ, ಆವಾಗ ಸ್ವಾಭಾವಿಕವಾಗಿ ರಾಮನ ಸದನ ಇರ್ತದೆ.
ಏನ್ ನಮ್ಗೆ ಅಂತಃಕರಣ ಪರಿಪಕ್ವ ಆಗ್ಬೇಕಾದ್ರೆ ಗುರು ಸನ್ನಿಧಿಯಲ್ಲಿನ ಆಗುದದು. ಏನ್ ಬಾಕಿ ಎಲ್ಲೂ ಆದರೂ ಆಗುದಿಲ್ಲ. ಗುರು ಸನ್ನಿಧಿ ಒಳಗೆ ಇದ್ದುಕೊಂಡು ಅವ್ರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಮಾಡೋದ್ರಿಂದ ಇವು ಅಂತಃಕರಣ ದೋಷ ಎಲ್ಲ ಕಡಿಮೆ ಆಗ್ತದೆ. ಮೇಲೆ 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 ಗುರುವಿನ ಮಾರ್ಗದರ್ಶನ ನಮಗೆ ಬೇಕು. ಏನು ಭಾರತದಲ್ಲಿ ಜನಿಸಿದ ಬ್ರಹ್ಮನಿಷ್ಠರಿಂದನೇ ಮೊಟ್ಟ ಮೊದಲು ಬ್ರಹ್ಮವಿದ್ಯೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಪ್ರಚಾರ ಅದು. ಇದನ್ನು ನಮ್ಮ ಭಾರತೀಯ ಋಷಿಮುನಿಗಳು ಕಂಡುಕೊಂಡು ಅದನ್ನ ಎಲ್ಲ ಜಗತ್ತಿನ ಜನರೆಲ್ಲ ಸುಖ ಹೊಂದಲಿ ಅಂತ ಕಳಕಳಿಯಿಂದ ಮಾರ್ಗದರ್ಶನ ಮಾಡ್ಕೊಂತಾರೆ. ಕಾಲ ಕಾಲಕ್ಕೆ ನಮ್ಮ ಇಲ್ಲೇ ಅಂತ ಮಹಾತ್ಮರು ಎಚ್ಚರಿಕೆ ಬಂದಾರೆ. ಏನು ಯಾವಾಗ ಪೂರ್ಣ ಅಜ್ಞಾನ ಮುನಿಗು ಅಜ್ಞಾನದ ಮುನಿಗು ಇರ್ತಾರೆ ಅವಾಗಂತ ಅವತಾರಿ ಪುರುಷರು ಅವತಾರ ತಾಳಿ ಜಗತ್ತಿನ ಜನರನ್ನ ಎಚ್ಚರಗೊಳಿಸ್ತಾರೆ. ಈಗ್ರಿಪ್ಪ ಎಚ್ಚರ ಆಗಲಿ, ಮತ್ತೆ ಅಜ್ಞಾನದಾಗ ಬೀಳಬೇಡ್ರಿ, ಇದ್ದ ವಿಷಯದ ಆಮೋದ ಸಿಕ್ಕೊಂಡು ಒದ್ದಾಡಬೇಡ್ರಿ, ಎಚ್ಚರ ಆಗ್ರಿ, ನಿಮ್ಮಾಗ್ರೆ ನಿಮ್ಮ ಜೀವನ ತಿಳ್ಕೊಡ್ರಿ. ಕಾಲ ಕಾಲಕ್ಕೆ ಮಹಾತ್ಮನ ಎಚ್ಚರಗೊಳಿಸ್ಕೊಂತ ಬಂದಾರೆ. ಎಲ್ಲೋ ಒಬ್ಬರು ಎಚ್ಚರ ಆಗ್ಯಾರ. ಶ್ರವಣ ಮನನ ನಿಧಿಧ್ಯಾಸನಕನ ಕೌಪೀನ ಅಂತಾರೆ. ಏನ್ ಮನಸ್ಸಿಗೆ ಲಂಟ ಹಾಕೋದಕ್ಕೆ ಕೌಪೀನ ಅಂತಾರೆ. ಏನ್ ಕೌಪೀನವಂತಹ ಕಲು ಭಾಗ್ಯವಂತಹ. ಮನಸ್ಸಿಗೆ ಯಾವ ಲಂಟ ಹಾಕ್ಯಾನ ಅವನ ಜಗತ್ತಿನೊಳಗೆ ಅವನಂತ ಭಾಗ್ಯವಂತನ ಯಾವ. ಯಾವಾಗಲೂ ಇದರ ಅಭ್ಯಾಸದಾಗಿದ್ರ ಬರ್ತೈತಿ ಮನಸ್ಸಿಗೆ ಲಂಟ ಹಾಕ. ವೇದಾಂತ ವಾಕ್ಯೇಶು ಸದಾರಮಂತಹ ಯಾವಾಗಲೂ ಪುರುಷೊತ್ತಿಲ್ಲ ಇದರ ಅಭ್ಯಾಸದಾಗ ತೊಡಗ್ತಿರ್ತಾರೆ. ಊಟಕ್ಕೆ ಉಪಚಾರಕ್ಕೆ ಏನಾರು ಮಾಡ್ಕೊಳಕ್ ಪುರುಷೊತ್ತಿರಲಿಲ್ಲ. ಯಾವಾಗಲೂ ವೇದಾಂತದ ಅಭ್ಯಾಸದಾಗಿರೋ ನಾವು ಭಿಕ್ಷಾಟನ ಮಾಡಕ್ಕೆ ಅಡ್ಡಿ ಇಲ್ಲ. ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ ಅಶೋಕವಂತ ಕರುಣೈಕವಂತಹ ಕೌಪೀನವಂತಹ ಕಲು ಭಾಗ್ಯವಂತಹ. ಅಂತಹ ಭಾಗ್ಯವಂತ ಈ ಜಗತ್ತಿನೊಳಗೆ ಮತ್ತೆ ಅವ್ರಿಗಿಲ್ಲ. ಏನು ಮನಸ್ಸಿಗೆ ಲಂಕ ಹಾಕಿದ ಅವ್ರು ಎಲ್ಲರೂ ಭಾಗ್ಯವಂತ. ಮನಸ್ಸನ್ನು ಸಿಕ್ಕಂಗ ಹರಿಬಿಟ್ಟೆ ಅಂದ್ರೆ ಅದ್ರ ಫಲ ನೀವು ಉಣಬೇಕು. ಎಂತೆಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಸದಗಳಾಗ್ಬೋದು. ಜೀವ ಬ್ರಹ್ಮರ ಏಕತ್ವ ಅದು ಒಂದೇ ಐತು, ಭಿನ್ನ ಭಿನ್ನ ಐತು ಅಂದ್ರೆ ಅದು ಒಂದೇ ಅದ, ಬೇರೆ ಬೇರೆ ಇಲ್ಲ. ಅದು ಜೀವ ತನ್ನ ಅಜ್ಞಾನದಿಂದ ತನ್ನ ಕಲ್ಪನೆಯಿಂದ ಬಂಧನ ತಾನ ಮಾಡ್ಕೊಂಡ, ತಾನ ಎಲ್ಲ ಕಲ್ಪನೆ ತೆಗೆದುಹಾಕಿದಾಗ ತಾನ ಪರಬ್ರಹ್ಮ ಸ್ವರೂಪ ಇದ್ದೇನೆ ಅನ್ನೋದು ಅನುಭವ ಬರ್ತದೆ. ಆನಂದಮಯವಾದ ಇರು ಯಾರಲ್ಲಿಲ್ಲ, ಯಾರಲ್ಲಿಲ್ಲ ಭಿನ್ನ ಐತಿ ಅನ್ನೋದು ಯಥಾರ್ಥ ಜ್ಞಾನ ಇಲ್ಲದ ಮೂಲಕ ಅನ್ಯಥಾ ಜ್ಞಾನದೊಳಗೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಭಿನ್ನದ ಅಂತ ತಿಳ್ಕೊಂಡು ಕೂತೀವಿ. ಅದ ಬೇರೆ ನಾವೇ ಬೇರೆ. ಕೇಳಿದಿಂದ ಪುನಃ ತಿರುಗಿ ನಾವು ವಿಚಾರ ಮಾಡಲಿಲ್ಲ ಅಂದ್ರೆ ಕೇಳಿದ್ದೇನು ಉಪಯೋಗ. ಮೊದಲ ವಿಷಯ ವಸ್ತುಗಳಲ್ಲಿ ಅನಾಸಕ್ತಿಯನ್ನು ಹೊಂದಕ್ಕೆ ಕಲಿ. ಅದೇ ಉತ್ತಮವಾದಂಥ ಉಪಾಯ. ಎದರಾಗೂ ಆಸಕ್ತಿ ಇರಬಾರ್ದು. ವಿಷಯ ವಸ್ತುಗಳಲ್ಲಿ ಅನಾಸಕ್ತಿಯನ್ನು ಹೊಂದುವುದನ್ನು ಮನೋವಿಜಯವನ್ನು ಹೊಂದಲಿಕ್ಕೆ ಉತ್ತಮವಾದಂಥ ಉಪಾಯ. ಮೊದಲಿಗೆ ಅನಾಸಕ್ತಿ ಬರಬೇಕಾದ್ರೆ ಆ ವಿಷಯದ ಹಕ್ಕಿಕತಿ ಗೊತ್ತಾಗಬೇಕಲ್ಲ. ಆ ವಸ್ತುವಿನ ಕೈ ಬಿಡ್ಬೇಕಾದ್ರೆ ಅದರ ದೋಷ ಕಂಡಾಗ ಅದನ್ನು ಕೈ ಬಿಡಾಕಬೇಕು. ಅದು ಕಾಣಲಿ ಅದು ನಮಗೆ ಸುಖರೂಪನ ಇರ್ತದೆ.
ಈ ಬಾಳೆ ನಮಗೆ ಎಲ್ಲಿ ತನಕ ದೋಷ ಕಾಣೋದಿಲ್ಲ ಅಲ್ಲಿ ತನಕ ಅದು ಬಾಳೆ ಸುಖರೂಪ ಅನಿಸ್ತದೆ ಮತ್ತು ಒಳ್ಳೊಳ್ಳೆ ಮನಸ್ಸು ಅದ್ರ ಕಡೆನೇ ಓಡ್ತದೆ. ಒಮ್ಮೆದ ಎಲ್ಲ ದೋಷ ಇದೆ ಅನ್ನೋದು ಗೊತ್ತಾದ್ಮೇಲೆ, ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಾದ್ಮೇಲೆ ಅದ್ರ ಸನಿಕೆ ಹಂಗೆ ವಿಷಯ ವಸ್ತುಗಳು ನಮ್ಮನ್ನೆಲ್ಲ ಇವು ಗೊತ್ತಾವ ಅಂತ ತಿಳ್ಕೊಳ ಅದ್ರ ಕಡೆ ಹೋಗಕ್ಕೆ ಮನಸ್ಸು ಆಗುದಿಲ್ಲ. ವಿಷಯ ಮತ್ತು ಇಂದ್ರಿಯ ಸಂಪರ್ಕವಿದ್ದಾಗ್ಯೂ ಮನಸ್ಸು ಎತ್ತಲಾಗದೆ ಹೋಗಿತ್ತಂದ್ರೆ ಅದು ಸುಖ ತೋರುದಿಲ್ಲ. ವಿರಕ್ತಿ ಏನದ ನೋಡ್ರಿ, ಇದು ನಿತ್ಯ ಅಭ್ಯಾಸದಿಂದ ಬರೆಯಲಾಗ ಏನ್ ಕಾಮಕ್ರೋಧಾದಿಗಳು ಹೆಣ್ಣು ಗಂಡು ಇರ್ತಾವ. ಹಿಂದಿನ ಕಾಲದವ್ರು ಕಾಮಕ್ರೋಧಾದಿಗಳು ಬೇರೆ, ಈಗಿನವ್ರು ಬೇರೆ, ಮುಂದಿನವರು ಬೇರೆ ಬೇರೆ ಇರ್ತಾವೆ. ಎಲ್ಲರಿಗೆ ಒಂದೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೂ ಸಮಾನದ. ಎದರ ಸಂಬಂಧ ಹೊಡೆದಾಗ್ತದೆ ಅಂದರೆ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳೋ ಉಪಾಯನೂ ಎಲ್ಲರಿಗೂ ಒಂದೇ. ಪವಿತ್ರವಾದ ಬುದ್ಧಿಯಿಂದಲೂ ಉತ್ತಮವಾದ ವಿವೇಕದಿಂದಲೂ ಆತ್ಮ ಸಾಕ್ಷಾತ್ಕಾರವಾದ ಮೊದಲ ಎಲ್ಲ ಜೀವಿಗಳಿಗೆ ಉಪಕಾರ ಮಾಡಕ್ಕೆ ಕಲಿಯಿರಿ. ಈ ಪೂಜೆ ಹೇಳಿದ್ರೆ ನೋಡ್ಯಾರ ನೋಡಿ, ನಿಮ್ಮ ಇಚ್ಛೆಗನುಸಾರವಾಗಿ ಫಲಗಳು ಬರ್ತವೆ. ನಿಮ್ಗೆ ಫಲಾಪೇಕ್ಷೆ ಇರಲಿಲ್ಲ, ಅಂತಃಕರಣ ಸ್ವಚ್ಛತೆ, ಏನು ಒಬ್ರಿಗೊಬ್ರು ಸಂತೋಷಗೊಳಿಸೋದನ್ನು ಕಲಿದು ಒಬ್ರಿಗೊಬ್ರು ಸಂತೋಷಗೊಳಿಸ್ಬೇಕಾದ್ರೆ ಪರಸ್ಪರ ತ್ಯಾಗ ಬೇಕಾಗ್ತದೆ. ಭೋಗಲಾಲಸ ಎಲ್ಲಿ ತನಕ ನಾಶ ಆಗುವುದಿಲ್ಲ ಅಲ್ಲಿ ತನಕ ಸಮಾಧಾನ ಶಾಂತಿ ಸಿಗುವುದು ಸಾಧ್ಯನೇ ಇಲ್ಲ. ವೃತ್ತಿ ಬ್ರಹ್ಮಾಕಾರ ಆಕಾರ ವಿಷಯದ ಜಂಜಾಟ ಎಲ್ಲ ಕೈ ಬಿಟ್ಟಾಗತ್ತೆ. ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ವೃತ್ತಿ ವಿಸ್ಮರಣ ಸಮಾಧಿ ಜ್ಞಾನ ಸಂಕೇತ. ಹೌದು, ಸಮಾಧಿ ಹೊಂದಿದಾಗ ಜ್ಞಾನದ ಗುರುತು. ಈ ಪ್ರಕಾರವಾಗಿರೋರು ಪಂಡಿತರು. ಸ್ವಾರ್ಥ ಒಳ್ಳೆ ಕರ್ಮ ಮಾಡಿಕೊಡ್ತದೆ. ನೀ ಸನ್ಯಾಸಿ ಆಗ್ಬೇಕಾದ್ರೆ ಎಲ್ಲಿ ಹೋಗುದು ಬೇಕಾಗಿದೆ, ಒಳಗಿನ ಆಶಾ ತೆಗೆದು ಹಾಕಿಬಿಟ್ಟು ತೀರ್ಥ. ಪಂಡಯಾತಯ ಹಿತ ಸಹಿತ ಪಂಡಿತ ಅಂತ ಏನು ಪಂಡಿತರಂತ ಯಾರಿಗಂತ? ಬ್ರಹ್ಮಾಕಾರ ವೃತ್ತಿ ಉಳ್ಳವ್ರಿಗಿಂತ. ಏನು ಕಾಮನನ್ನು ಸುಡ್ಲಿಕ್ಕೆ ಕಲ್ತ್ರೆ ನೀವು ಶಿವಭಕ್ತರು, ಇಲ್ಲ ಅಂದ್ರೆ ಶವಭಕ್ತರು. ನೀವು ಶರೀರ ಮ್ಯಾಗ ಪ್ರೀತಿ ಐತಿವ ಏನು ಆರಾಮಿನ ಮ್ಯಾಗ ಪ್ರೀತಿ ಐತಿವ ನಿಮ್ದು ಅಂದ್ರೆ ಶರೀರ ಸುಖ ಕೊಡ್ತೈತೆ ಅಂತ ತಪ್ಪು ತಿಳುವಳಿಕೆಯಿಂದ ಶರೀರ ಮ್ಯಾಗ ಪ್ರೀತಿ ಇಡ್ಬೇಕು. ಉಪಾಧಿ ಮೂಲಕ ನಿಮಗೆ ಭೇದ ಕಾಣಿಸ್ತೈತೆ. ಉಪಾಧಿ ತೆಗೆದು ಹಾಕಿಬಿಟ್ರೆ ಭೇದನ ಇಲ್ಲ. ಗುಂಪೀಕರಣದಲ್ಲಿ ಸಮಾಧಾನ ಐತಿವ ಇನ್ನು ಏಕತ್ವದಲ್ಲಿ ಸಮಾಧಾನ ಐತಿವ ಅಂತ ಕೇಳಿದೆ. ಎಲ್ಲ ನೀನು ಮನಸ್ಸಿನ ಕಲ್ಪನಾದಾಗ ಮಾಡ್ಕೊಂಡು ಮನ ಕಲ್ಪಿತದಲ್ಲಿನ ಭೇದ, ಮನಸ್ಸು ಅಡಗಿದಾಗ ಭೇದ ಎಲ್ಲೈತಿ. ವೇದಾಂತದ ಪ್ರಕಾರ ಇದ್ರೆ ನಮಗೆ ಲಾಭ ಅದ. ಬ್ರಹ್ಮನಿಷ್ಠ ಸ್ಥಿತಿಗೆ ಭಾಗವತ ಅಂತ ಕರೀತಾರೆ. ಏನ್ ಭಾಗವತ ಅಂದ್ರೆ ಬ್ರಹ್ಮನಿಷ್ಠರ ಸ್ಥಿತಿ. ಅದು ಜಪ ಅಂದ್ರೆ ತದತ್ತ ಭಾವ ಆಗುತ್ತ, ಅರ್ಥಾನುಸಂಧಾನ ವೃತ್ತಿ ಆಗುತ್ತೆ. ಅರ್ಥಾನುಸಂಧಾನದಲ್ಲಿ ಅರ್ಥಾನುಸಂಧಾನ ಮಾಡ್ಕೊಂತ ಅದರ ಅಭ್ಯಾಸ ಜಪ ಮಾಡ್ಕೊಂತ ಇದ್ರೆ ಕೆಲವೇ ಕಾಲಾವಧಿಯಲ್ಲಿ ಸೂಕ್ಷ್ಮ ಶರೀರ ಅದನ್ನು ಅದು ಕೇಳಕ್ಕೆ ಶುರುವಾಗ್ತದೆ. ಏನು ಮುಂದುವರೆದ ಸಾಧಕರು ಮೊದಲ ಶರೀರ ಆರೋಗ್ಯವಾಗಿ ಇಟ್ಕೊಂಡಾಗ ಮನಸ್ಸು ಆರಾಮಿದೆ ಅಂದಾಗ ಇದನ್ನು ಸಾಧಿಸಾಕ್ಬೇಕು. ಶರೀರ ರೋಗಗ್ರಸ್ತ ಆತ ಅಂದ್ರೆ ನಿನಗೇನೂ ಸಾಧಿಸಕ್ಕಾಗಲ್ಲ. ಏನು ಈ ಲೌಕಿಕನೂ ಆಗುದಿಲ್ಲ, ಪಾರಮಾರ್ಥನೂ ಆಗುದಿಲ್ಲ. ಶರೀರ ಬ್ಯಾನಿ ಹೆಚ್ಚ ಅಂದ್ರೆ ಆ ಲೌಕಿಕನೂ ಆಗುಲ್ಲ, ಎರಡೂ ಕಳ್ಕೊತೀವಿ. ಏನು ಶರೀರ ಆರೋಗ್ಯ ಇತ್ತಂದ್ರೆ ಎರಡೂ ಸಿದ್ಧಿಸ್ತಾವ. ಏನು ಲೌಕಿಕ ಮತ್ತು ಪಾರಮಾರ್ಥ ಎರಡೂ ಕೂಡಿ ನಡೆಸಕ್ಕೆ ಬರ್ತೇನೆ. ಏನು ಅಧ್ಯಾತ್ಮ ವಿಚಾರ ಏನದ,
ಭಾರತದ ಜನಜೀವನದಲ್ಲಿ ಅದು ಹಾಸುಹೊಕ್ಕಾಗಿದೆ. ಪ್ರತಿಯೊಬ್ಬರಿಗೆ ರೂಢಿ ಮಾತಿನೊಳಗೆ ಮಾತಾಡ್ತೀವಿ ನಾವು. ಅದನ್ನು ಯಾರಿಗೂ ಮಾಸಲಿಕ್ಕೆ ಸಿಕ್ಕಿಲ್ಲ. ಏನ್ ಅಪೌರುಷವಾಣಿ ಏನದ ಅದು ವಸ್ತು ತಂತ್ರದ, ಪೌರುಷವಾಣಿ ಏನದ ಪುರುಷ ತಂತ್ರದ. ಏನ್ ಈ ಇಂದ್ರಿಯ ಸಂಪರ್ಕ ಭೋಗ ಏನದ ನೋಡ್ರಿ, ಎಲ್ಲರಲ್ಲಿ ಎಲ್ಲ ಕಾಲದೊಳಗೆ ಎಲ್ಲರಿಗೂ ಇದು ಒಂದ ವಿಷಯದ ಸಂಪರ್ಕ ಭೋಗದ ವ್ಯವಹಾರ. ಮತ್ತದನ್ನ ಪರಿಹಾರ ಮಾಡ್ಕೊಳಕ್ಕೆ ಉಪಾಯನೂ ಎಲ್ಲರಿಗೂ ಒಂದ, ಬೇರೆ ಬೇರೆ ಇಲ್ಲ. ಅದಕ್ಕೆ ರಾಗದಿಂದನೇ ನಮಗಿದು ಬಂಧನ ಉಂಟಾಗಿದೆ, ತ್ಯಾಗದಿಂದ ಘನ ಸೌಖ್ಯ ಅಂದ್ರೆ. ತಾನಲ್ಲದನ್ನು ತಾನಂತ ಹಚ್ಕೊಂಡ ನಿರಂತರ ದುಃಖ ಪಡ್ಲಿಕ್ಕೆ ತನ್ನ ಮಾನವ. ಈ ಶರೀರ ಬಂದು ಹೇಳುತ್ತೇನೆ ನಾನು ಸುಖ ಕೊಡ್ತೇನೆ ಅಂತೇಳಿ. ಏನ್ ನೀನ ತಿಳ್ಕೊಂಡೇವು? ತಿಳ್ಕೊಂಡು ನೋಡಿ ಕಮ್ಮ ಅಂದ್ರೆ ನೋಡಿ ತಿಳ್ಕೊಬೇಕಿಲ್ಲ. ಸೋರುವುದು ನಾರುವುದು ನಾನಂತ ಯಾಕೆ ತಿಳ್ಕೊಂಡೇವು? ಜಗತ್ತಿನ ವಸ್ತುಗಳು ಯಾವುವು ಸುಖರೂಪ ಅಲ್ಲ. ಜಗತ್ತಿನ ಸಾಮಾನು ಸುಖರೂಪ ಆಗಿದ್ರೆ ಬೇಸರ ಆಗ್ಬಾರ್ದಿತ್ತವು. ಬೇಸರಕ್ಕವನಿಂದ ಅವು ಎಂದೂ ಸುಖರೂಪ ಅಲ್ಲ. ಬೇಸರಾಗುವಂಥ ವಸ್ತುಗಳು ಸುಖವನ್ನು ಕೊಡಲಾರದು. ಆತ್ಮನ ಅಮರತ್ವವನ್ನು ಕಂಡುಕೊಂಡ ಋಷಿಗಳೆಲ್ಲ ಜಗತ್ತಿನಲ್ಲಿ ಇದನ್ನ ಬೋಧ ಮಾಡ್ಯಾರ. ಈಗಿನ ವಿಶ್ವವಿದ್ಯಾಲಯದೊಳಗೆ ನಾಗರಿಕರು ಸಿಗುವುದು ಬಹಳ ದುರ್ಲಭದ. ಎಲ್ಲ ಅನಾಗರಿಕತೆ ನಡೆದು ಬಿಟ್ಟದ. ಮೂಲ ಪುರುಷರ ಆದರ್ಶಕ್ಕನುಸಾರವಾಗಿ ಯಾವ ಮಠಮಾನ್ಯಗಳು ನಡೆದಾವ ಹೇಳ್ತಾರೆ. ಮಠಮಾನ್ಯಗಳಲ್ಲಿ ಅದು ಉಳಿದಿಲ್ಲ. ಇನ್ನು ಸಾಮಾನ್ಯ ಜನರ ಪಾಡಿನ ಮಠಮಾನ್ಯಗಳ ಚೈನಿಗೆ ನಿಂತ್ಬಿಟ್ಟಾರ ವಿಷಯದ ವ್ಯಾಮೋಹ. ಏನ್ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನ್ಯಾಯಯುಕ್ತವಾಗಿ ಧನ ಸಂಚಯವನ್ನು ಮಾಡಕ್ಕೆ ಕಲಿಯುವುದು. ಅನ್ಯಾಯದಿಂದ ಗಳಿಸಿದಂಥ ಧನ 10 ವರ್ಷದವರೆಗೆ ಮಾತ್ರ ಇರ್ತದೆ. ವಿತರಣದೊಡನೆ ಭೋಗದರ್ಥದವನು ತ್ಯಾಗಪೂರ್ವಕ ಭೋಗಿರ್ಬೇಕು. ಸಮಾಧಿಯಿಂದ ಯಾವ ಉತ್ಥಾನ ಆಗಿರ್ತಾನೆ ಅವ ಜ್ಞಾನಿ ಇರ್ತಾನೆ. ನಿದ್ದೆಯಿಂದ ಎದ್ದವ ಜ್ಞಾನಿ ಇರುವುದಿಲ್ಲ. ವಾಸನ ಹಂಗೆ ಇರ್ತವೆ, ನಾಶ ಆಗಿರ್ತದೆ. ವಾಸನ ನಾಶ ಆದಾಗ ಸಮಾಧಿ ಇರ್ತದೆ. ವಾಸನ ಅಡಗಿದಾಗ ನಿದ್ದೆ ಇರ್ತದೆ. ನಿದ್ದೆಯಿಂದ ಎದ್ದವ ಎಂದರೆ ಜ್ಞಾನಿ ಇರ್ತಾನೆ. ಯಾವಾಗ ದೇಹ ಭಾವ ಅಳಿತು ಆವಾಗ ವಿದೇಹಿ ಆಗಿಬಿಟ್ಟ. ಮಹಾತ್ಮರ ಸಂಘ ಏನ್ ಮಾಡ್ತದೆ? ನಿರಂತರ ನಮಗೆ ಸುಖ ಶಾಂತಿಯನ್ನು ಕೊಡ್ತದೆ. ಉತ್ತಮರ ಸಂಘ ಮತಿಗೆ ಮಂಗಳ ವೀಗುವುದಾವುದು ಉತ್ತಮರ ಸಂಘ ಅಂದ್ರೆ. ದುಃಖ ಕಳ್ಕೊಂಡು ಆರಾಮಿರ್ಬೇಕನ್ನೋಂಗಿದ್ರೆ ಇಂಥ ಸಂಘವನ್ನು ಮಾತ್ರ. ಶ್ರವಣ ಆದ್ಮೇಲೆ ಮನ ನಿಧಿಧ್ಯಾಸನಕ್ಕೆ ಅವಶ್ಯ ವೇಳೆ ಇಟ್ಕೋಬೇಕು ನಾವು. ಸತ್ಪುರುಷರ ಸಮಾಗಮ ಪರಮಪದ ಪ್ರಾಪ್ತಿಯ ಸಮಾನವಾಗಿರಬೇಕು. ಪರಮಾರ್ಥ ತತ್ವವನ್ನು ಚೆನ್ನಾಗಿ ಅಭ್ಯಾಸ ಮಾಡದಿದ್ದರೆ, ಯಥಾರ್ಥವಾಗಿ ಅರಿತು ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಸ್ಥಿತಪ್ರಜ್ಞನಾದವನೇ ಸಮಾಧಿಯನ್ನು ಹೊಂದಿದವನು. ಮನವು ರಾಗ ರೂಪ ರಸಗಳಿಂದ ರಹಿತವಾಗಿ ಸಮಭಾವದಲ್ಲಿ ನಿತ್ಯ ಸ್ಥಿತವಾದರೆ ಅದು ಆತ್ಮತೃಪ್ತವಾಗುವುದು. ಪ್ರತಿಯೊಬ್ಬರೂ ತಮ್ಮೊಳಗ ತಾವು ಆನಂದವನ್ನು ಹೊಂತಾರೆ, ವಿಷಯಗಳಿಂದ ಅಲ್ಲ. ಆದರೂ ವಿಷಯದಲ್ಲಿ ಆಸಕ್ತಿ ಬಿಡುವಲ್ಲ. ಎಲ್ಲರೂ ದೇವರು ಪೂಜೆ ಮಾಡಿದರೆ ಎಷ್ಟು ಜನ ಸುಖ ಹೊಂದಿರೋದು. ಸುಖ ಆಗ್ಬೇಕಾಗಿತ್ತಂದ್ರೆ ಇದಕ್ಕೆ ಸತ್ಸಂಗ ಬೇಕು. ಸತ್ಸಂಗದಿಂದಲೂ ವಿವೇಕ ವೈರಾಗ್ಯದಿಂದಲೂ ಮನುಷ್ಯನು ತನ್ನ ಉದ್ಧಾರಕ್ಕಾಗಿ ತಾನೇ ಪ್ರಯತ್ನ ಮಾಡಬೇಕು. ಯಾರೂ ಯಾರನ್ನು ಉದ್ಧರಿಸಲಾರ. ಏನ್ ಆತ್ಮನೇವ ಆತ್ಮಾನಂ ಉದ್ಧರೇತಂದ. ಏನ್ ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಏನ್ ನಿರಂತರ ಪ್ರಯತ್ನ ಮಾಡಿದಾಗ ಆಕೈತಿ. ಹಗಲುಳ್ಳ ಅನ್ನೋದೇ ಅಭ್ಯಾಸ ನಡೀಬೇಕು. ಎಡೆಬಿಡದೆ ನಾನಾರು ನಮ್ಮ ನಿಜ ಸ್ವರೂಪ ಏನು ಅನ್ನೋ ತಿಳ್ಕೊಳ್ಳೋದು ಅಭ್ಯಾಸ ನಿರಂತರ ನಡೀತಂತೆ. ಇದು ನಮ್ಗೆ ಅನುಭವ ಬರ್ತೈತಿ. ನಾವು ಅದಕ್ಕೆ ಅನುಗುಣವಾಗಿ ಅಭ್ಯಾಸ ಮಾಡಿಲ್ಲ ಅಂತ ನಮಗಿದು ಮೊದಲು ಗಟ್ಟಿ ಹಾಕೊಂಡ್ವಿ. ಸ್ವಲ್ಪರ ಇದಕ್ಕೆ ಪ್ರಯತ್ನ ದಿನಾನಿತ್ಯ ನಾವು ಇದನ್ನು ಮಾಡ್ಕೊಂತ ಇದ್ರೆ ಅದು ಕಡಿಮೆ ಹೋಗುವಂಥದ್ದು. ವಿಷಯದ ವ್ಯಾಮೋಹ ಕಡಿಮೆ ಆದಾಗ ನಮಗೆ ಇದು ಸೂತ್ರ ಹತ್ತೈತಿ, ಆನಂದದ ಸೂತ್ರ.
ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಬಿಡು.